So hey everyone, welcome to all of you to my channel Imam D Classes. So in this video we will discuss the management accounting for BCom 6th semester, principles of management accounting. In this subject we have cash flow statement, fund flow statement, cash flow statement. Okay, we'll take a fund flow statement later, but for now we'll discuss the cash flow statement. It is for 5 marks fixed question, 10 marks fixed question and 2 marks fixed question. 2 plus 5 plus 10, how many marks? 17 marks. Important question idu. Baripa shuru madanri. Okay, I will explain in Kannada and Hindi also, so don't worry about language barriers. Baripa, without wasting the time, long introduction. Baripa, cash flow statement. Okay, Baripa, cash flow statement actually two methods ಐತ್ರಿಪ್ಪ. ಒಂದು ಏನ್ರಿಪ್ಪ ಡೈರೆಕ್ಟ್ ಮೆಥಡ್, ಒಂದು ಏನ್ರಿಪ್ಪ ಇಂಡೈರೆಕ್ಟ್ ಮೆಥಡ್. ಬಟ್ 99% ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡ್ರಿ ನೀವು, ನಿಮಗೆ ಕೇಳಬೇಕಂದ್ರೆ ಅವರು ಓನ್ಲಿ ಇನ್ ಡೈರೆಕ್ಟ್ ಮೆಥಡ್ ಕರ್ತಾರಿಪ್ಪ. ಓನ್ಲಿ ಇನ್ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಪಾಸಿಬಲಿ ಮೇ ಬಿ ನಾಟ್, ಕಾಸ್ ಇಟ್ ಈಸ್ ಅ ಇಂಪಾರ್ಟೆಂಟ್ ಫಾರ್ಮೆಟ್ ಫಾರ್ ಇಂಡೈರೆಕ್ಟ್ ಮೆಥಡ್. ನೋಡ್ರಿಪ್ಪ, ಅದಕ್ಕೆ ನಿಮಗೆ ಇದು ಹೇಳತ್ತೆ ನಂಗೆ. ಯಾಕಂದ್ರೆ ಪ್ರೀವಿಯಸ್ 2014, 15, 16 ಎಲ್ಲ ನೋಡ್ರಿ ಕ್ವಶನ್ ಪೇಪರ್ಸ್ ಇದೈತಿ. ಓಕೆ, ಇದ ಫಾರ್ಮೆಟ್ ಐತಿ. ಬರ್ರಿಪ್ಪ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ಮೆಟ್ ನೋಡ್ರಿ, ಪರ್ಫೆಕ್ಟ್ ಮಾಡ್ರಿ. ನಾ ಫಸ್ಟ್ ಹೇಳ್ತೀನಿ ನಿಮ್ಗೆ, ವಿಥೌಟ್ ಫಾರ್ಮೆಟ್ ನಿಮ್ಗೆ ಪ್ರಾಬ್ಲಮ್ಸ್ ಮಾಡಕ್ ಬರಂಗಿಲ್ಲ. ಫಸ್ಟ್ ಫಾರ್ಮೆಟ್ ಪರ್ಫೆಕ್ಟ್ ಮಾಡ್ರಿ, ಆಮೇಲೆ ನೀವು ಎಲ್ಲ ಮಾಡ್ತೀರಿ. ಫಾರ್ಮೆಟ್ ಸ್ವಲ್ಪ ಲೆಂದಿ ಐತಿ. ಲೆಂದಿ ಯಾಕ್ರಿಪ್ಪ, ಶಾರ್ಟ್ ಇಲ್ಲ ಅಂದ್ರೆ ನಾ ಏನ್ ಮಾಡೀನಿಪ್ಪ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫುಲ್ ಚಾಪ್ಟರ್ ಒಳಗ ಎಷ್ಟು ಐಟಮ್ಸ್ ಬರ್ತಾವ್ರಿಪ್ಪ, A to Z ನ ಕವರ್ ಮಾಡೇನ್ರಿ. ಅದಕ್ಕೆ ಸ್ವಲ್ಪ ಫಾರ್ಮೆಟ್ ಭಾಳ ಲೆಂದಿ ಆಗೈತ್ರಿ. ಓಕೆ, ಪರ್ಫೆಕ್ಟ್ ಮಾಡ್ರಿ ಸಾಕು. ಇದು ಫಾರ್ಮೆಟ್ ಪರ್ಫೆಕ್ಟ್ ಮಾಡ್ರಿ, ಪೂರ್ತಿ ಪ್ರಾಬ್ಲಮ್ ಪರ್ಫೆಕ್ಟ್ ಮಾಡ್ತೀರಿ. ತಿಳಿತಾ? ಓಕೆ, ಪರ್ಟಿಕ್ಯುಲರ್ಸ್ ರೂಪೀಸ್ ಹಾಕ್ಬೇಕು. ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ C. ಓಕೆ, 3 headings are important. ಏನ್ರಿಪ್ಪ, 3 headings are important. ಕ್ಯಾಪಿಟಲ್ A, ಕ್ಯಾಪಿಟಲ್ B, ಕ್ಯಾಪಿಟಲ್ C. ಕ್ಯಾಪಿಟಲ್ A ಅಂದ್ರೆ ಏನ್ರಿಪ್ಪ, ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಕ್ಯಾಪಿಟಲ್ B ಏನ್ರಿಪ್ಪ, ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಕ್ಯಾಪಿಟಲ್ C ಏನ್ರಿಪ್ಪ, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ವೆರಿ ಇಂಪಾರ್ಟೆಂಟ್. 3 heads are very important in cash flow statement. Capital A, cash from operating activities. Capital B, cash from investing activities. Capital C, cash from financing activities. Okay, very important. ಆಮೇಲೆ cash from operating activities separate, only A, cash from operating activities. ಇಲ್ಲಿಂದ ಇಲ್ಲಿ ಮಟ ನೋಡ್ರಿಪ್ಪ, ಇಲ್ಲಿಂದ ಇಲ್ಲಿಂದ ಇಲ್ಲೇ ಇಷ್ಟು ಮಾಡಕೈತ ನಿಮ್ಗೆ 5 ಮಾರ್ಕ್ಸ್ ಸಪ್ರೇಟ್. ಏನ್ರಿ, 5 ಮಾರ್ಕ್ಸ್ ಸಪ್ರೇಟ್ ನೋಡ್ರಿ, ಇದು ಫಾರ್ಮ್ಯಾಟ್. ಓಕೆ, ಅಲ್ಲಿಂದ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಇಲ್ಲಿಂದ ಇಲ್ಲಿ ಮಟ ಓನ್ಲಿ ಕ್ಯಾಪಿಟಲ್ A ಹೆಡ್ಡಿಂಗ್. 5 ಮಾರ್ಕ್ಸ್ ಸಪ್ರೇಟ್ ಕೇಳಬಹುದು, ಯಾಕಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲೇ 5 ಮಾರ್ಕ್ಸ್ ಕೇಳಿದ್ರಪ್ಪ ಇದು. ಓಕೆ, ಆಲ್ಮೋಸ್ಟ್ ಎಲ್ಲಾ ವರ್ಷ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪೇಪರ್ ಓಪನ್ ಮಾಡಿ ನೋಡ್ರಿ ನೀವು, ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ 5 ಮಾರ್ಕ್ಸ್ ಕೇಳಿರ್ಬೋದು, ಇಲ್ಲಿಂದ ಇಲ್ಲಿ ಮಟ. ಅದಕ್ಕೆ ನೋಡ್ರಿಪ್ಪ ಪರ್ಫೆಕ್ಟ್ ಮಾಡಿರೋದು. ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಅಂದ್ರೆ ಏನ್ರಿ, ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಏನ್ರಿಪ್ಪ, ಬಿಸ್ನೆಸ್ ಒಳಗೆ ಡೈಲಿ ಆಪರೇಷನ್ ಅಲ್ಲ, ಸರ್ಜರಿ ಅದು ಅಲ್ಲ. ಆಪರೇಷನ್ಸ್ ಅಂದ್ರೆ ಏನ್ರಿಪ್ಪ, ಬಿಸ್ನೆಸ್ ಒಳಗೆ ಆಕ್ಟಿವಿಟೀಸ್, ಡೈಲಿ ಟ್ರಾನ್ಸಾಕ್ಷನ್ಸ್, ಡೈಲಿ ಕೆಲಸ, ಡೈಲಿ ವರ್ಕ್, ಅದು ಏನ್ರಿಪ್ಪ ಆಪರೇಟಿಂಗ್ ಆಕ್ಟಿವಿಟೀಸ್. ಓಕೆ, ಡೈಲಿ ಆಕ್ಟಿವಿಟೀಸ್ ಒಳಗೆ ಯಾವ ಎಕ್ಸ್ಪೆನ್ಸ್ ಬರ್ತಾರಿಪ್ಪ, ಆಫೀಸ್ ಅಲ್ಲೇ, ಬಿಸ್ನೆಸ್ ಅಲ್ಲೇ, ಅದು ಎಕ್ಸ್ಪೆನ್ಸ್ ತಗೋಬೇಕಿಲ್ಲ. ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಬರ್ರಿ, ಫಸ್ಟ್ ಫಾರ್ಮೆಟ್ ನೋಡ್ರಿಪ್ಪ, ಇಲ್ಲೇ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ನಾ ಓನ್ಲಿ ಫೋಕಸ್ ಮಾಡಿನ್ರಿಪ್ಪ, ಓನ್ಲಿ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮೇಲೆ ಅಷ್ಟೇ ಫೋಕಸ್ ಮಾಡಿದ ನಾನು. ಕ್ಯಾಪಿಟಲ್ A ಒಳಗೆ, ಕ್ಯಾಪಿಟಲ್ B ನ ಹೋಗಿಲ್ಲ ಇನ್ನು. ಇಲ್ಲಿಂದ ಇಲ್ಲಿ ಮಟ್ಟ ಡಿಸ್ಕಸ್ ಮಾಡೋಣ್ರಿ. ಫಸ್ಟ್ ಫಾರ್ಮೆಟ್, ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಫಸ್ಟ್ ನೆಟ್ ಪ್ರಾಫಿಟ್ ತಗೋಬೇಕು. ನೆಟ್ ಲಾಸ್ ಅಂದ್ರೆ ನೆಟ್ ಲಾಸ್ ತಗೋಬೇಕು, ನೆಟ್ ಪ್ರಾಫಿಟ್ ಅಂದ್ರೆ ನೆಟ್ ಪ್ರಾಫಿಟ್ ತಗೋಬೇಕು. ನೆಟ್ ಪ್ರಾಫಿಟ್ ಹೆಂಗ್ ತಗೋತೀರಿ ನೀವು, ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್. ಇಲ್ಲಿ ಮಾಡ್ಬಿಡ್ರಿಪ್ಪ, ಡೈರೆಕ್ಟ್ ಶಾರ್ಟ್ಕಟ್. ನೆಟ್ ಪ್ರಾಫಿಟ್ ಹೆಂಗ್ ಮಾಡ್ಬೇಕ್ರಿಪ್ಪ, ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್. ಪ್ರಾಫಿಟ್ ಒಂದ ಕೊಟ್ಟಿದ್ರಪ್ಪ, ಕ್ಲೋಸಿಂಗ್ ಕೊಟ್ಟಿಲ್ಲ, ಓಪನಿಂಗ್ ಕೊಟ್ಟಿಲ್ಲ, ಅವಾಗ ಒಂದು ತಗೋಬೇಕು, ಡೈರೆಕ್ಟ್ ತಗೋಬೇಕು. ಕ್ಲೋಸಿಂಗ್ ಪ್ರಾಫಿಟ್ ಕೊಟ್ಟಿಲ್ಲ, ಓಪನಿಂಗ್ ಪ್ರಾಫಿಟ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡಕ್ ಬರಂಗಿಲ್ಲ ಅವರು. ಯಾಕ್ರಿ, ಕ್ಲೋಸಿಂಗ್ ಕೊಟ್ಟಿಲ್ಲ, ಓಪನಿಂಗ್ ಕೊಟ್ಟಿಲ್ಲ, ಅದಕ್ಕೇನ್ರಿಪ್ಪ ನೆಟ್ ಪ್ರಾಫಿಟ್ ಅಂತ ಬರೀಪ್ಪ, ಡೈರೆಕ್ಟ್ ತಗೋರಿ. ಬೈ ಚಾನ್ಸ್ ಕ್ವಶನ್ ಅಲ್ಲಿ ನೆಟ್ ಪ್ರಾಫಿಟ್ ಓಪನಿಂಗ್ ಪ್ರಾಫಿಟ್ ನೋ ಐತ್ರಿ, ಕ್ಲೋಸಿಂಗ್ ಪ್ರಾಫಿಟ್ ನೋ ಐತಿ, ಅವಾಗ ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್. ಒಂದ ಕೊಟ್ಟಿದ್ರೆ ಒಂದೇ ತಗೋರಿ, 2 ಪ್ರಾಫಿಟ್ ಕೊಟ್ಟಿದ್ರೆ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡಿ ತಗೋರಿ. ತಿಳಿತಾ?
ನೆಟ್ ಲಾಸ್ ಕೊಡೋದಂದ್ರೆ ನೆಟ್ ಲಾಸ್ ಆವಾಗಲೂ ಹಂಗ ಅವಾಗ ನೆಟ್ ಪ್ರಾಫಿಟ್ ಮೈನಸ್ ಮಾಡ್ತೀರಿ, ನೆಟ್ ಲಾಸ್ ನೀವು ಆಡ್ ಮಾಡ್ತೀರಿ. ಸಿಂಪಲ್ ರೀ. ನೆಟ್ ಪ್ರಾಫಿಟ್ ಏನ್ ಮಾಡ್ತೀರಿಪ್ಪ, ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡ್ತೀರಿ. ಅದು ನೆಟ್ ಲಾಸ್ ಕ್ಲೋಸಿಂಗ್ ಲಾಸ್ ಪ್ಲಸ್ ಓಪನಿಂಗ್ ಲಾಸ್. ಯಾಕಂದ್ರೆ ಮೈನಸ್ ಮೈನಸ್ ಲಾಸ್ ಅಂದ್ರೆ ಏನ್ರಿಪ್ಪ ಮೈನಸ್, ಆಮೇಲೆ ಹೇಳ್ತೀನಿ ನಿಮ್ಗೆ ಬೇಕಂದ್ರೆ. ಹಾ, ನೆಟ್ ಪ್ರಾಫಿಟ್ ಈಗ ನೆಟ್ ಪ್ರಾಫಿಟ್ ಅಂದ್ರೆ ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್. ಬೈ ಚಾನ್ಸ್ ನೆಟ್ ಲಾಸ್ ಕೊಡ್ಬಿಟ್ಟಾರಿಪ್ಪ, ಏನ್ರಿ ನೆಟ್ ಲಾಸ್, ಅವಾಗ ಏನ್ ಮಾಡ್ತೀರಿಪ್ಪ ಮೈನಸ್ ಕ್ಲೋಸಿಂಗ್ ಲಾಸ್ ಆಮೇಲೆ ಲಾಸ್ ಏನ್ ಮಾಡ್ಬೇಕ್ರಿ ಪ್ಲಸ್ ಮಾಡ್ಬೇಕಲ್ಲ ನೀವು. ಓಕೆ, ಡಿಫರೆನ್ಸ್ ತಗೋರಿ, ಬೇಕಂದ್ರೆ ಡಿಫರೆನ್ಸ್ ತಗೋರಿ. ಮೈನಸ್ ಓಪನಿಂಗ್ ಲಾಸ್ ಕೊಡ್ಬೇಕಂದ್ರೆ ಬಾಳ ರೇರ್. ಹಾ, ಇದು ಕ್ಲೋಸಿಂಗ್ ಮತ್ತು ಓಪನಿಂಗ್ ಲಾಸ್ ಕೊಡ್ಬೇಕಂದ್ರೆ ಬಾಳ ರೇರ್, ಕೊಡಂಗಿಲ್ಲ. 0.001% ಆಸೈತ್ರಿಪ್ಪ ಅದು ಕೊಡ್ಬೇಕಂದ್ರೆ. ಹಾ, ಸಿಂಪಲ್ ರೀಪ್ಪ. ಮೈನಸ್ ಏನ್ರಿಪ್ಪ ಪ್ಲಸ್, ಅವಾಗ ನೀವು ಲಾಸ್ ಎರಡು ಆಡ್ ಮಾಡಿ ತಗೋಬೇಕು. ಲಾಸ್ ನೀವು ಆಡ್ ಮಾಡಿ ತಗೋಬೇಕು, ಬಟ್ ಬರಂಗಿಲ್ಲ ಬಿಟ್ರಿ ಇದು. ಓಕೆ, ಬರೀಪ್ಪ ನೆಟ್ ಪ್ರಾಫಿಟ್ ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್ ತಗೋಬೇಕಿಲ್ಲ. ಆಮೇಲೆ ಸೇಮ್ ನೆಟ್ ಲಾಸ್ ಅಂದ್ರೆ ಕ್ಲೋಸಿಂಗ್ ಲಾಸ್ ಪ್ಲಸ್ ಓಪನಿಂಗ್ ಲಾಸ್ ಮಾಡಿ ತಗೋಬೇಕು. ನೆಕ್ಸ್ಟ್ ಐತ್ರಿಪ್ಪ ಆಡ್ ವೆರಿ ಇಂಪಾರ್ಟೆಂಟ್, ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಡ್ ಮಾಡ್ಕೋಬೇಕು. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಡ್ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಡ್, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಲೆಸ್. ತಿಳಿತಾ? ಎಕ್ಸ್ಪೆನ್ಸ್ ಆಡ್, ಇನ್ಕಮ್ಸ್ ಲೆಸ್. ಸಿಂಪಲ್ ಆಗಿ ಎಕ್ಸ್ಪೆನ್ಸ್ ಆಡ್, ಇನ್ಕಮ್ಸ್ ಲೆಸ್. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ನೋಡ್ರಿ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ವ್ಯಾಲ್ಯೂ ಜಾಸ್ತಿ ಅಂದ್ರೆ ನಿಮ್ಗೆ ಎಕ್ಸ್ಪೆನ್ಸ್. ನೀವು ಹಂಗ ಸ್ವಲ್ಪ ಮೈಂಡ್ ಯೂಸ್ ಮಾಡ್ಬೇಕಿಲ್ಲ. ನಿಮ್ದ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆತಂದ್ರೆ ನಿಮ್ಗೆ ಎಕ್ಸ್ಪೆನ್ಸ್, ಅದಕ್ಕೆ ಆಡ್ ಮಾಡ್ತೀರಿ ನೀವು. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎಕ್ಸ್ಪೆನ್ಸ್ ನಿಮ್ಗೆ ಆಡ್ ಮಾಡ್ತೀರಿ. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ನಿಮ್ಗೆ ಇನ್ಕಮ್, ಅದಕ್ಕೆ ಲೆಸ್ ಮಾಡ್ತೀರಿ. ಸಿಂಪಲ್. ಎಕ್ಸ್ಪೆನ್ಸ್ ಆಬ್ವಿಯಸ್ಲಿ ಆಡ್, ಇನ್ಕಮ್ಸ್ ಆಬ್ವಿಯಸ್ಲಿ ಲೆಸ್. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ನಿಮ್ದು ಹೆಚ್ಚಿಗೆ ಆತಂದ್ರೆ ಎಕ್ಸ್ಪೆನ್ಸ್ ನಿಮ್ಗೆ, ಅದಕ್ಕೆ ಆಡ್ ಮಾಡ್ತೀರಿ. ಕರೆಂಟ್ ಲಯಬಿಲಿಟೀಸ್ ನಿಮ್ದು ಕಮ್ಮಿ ಆತ್ರಿಪ್ಪ, ಕಡಿಮೆ ಆತ್ರಿ, ಕರೆಂಟ್ ಲಯಬಿಲಿಟೀಸ್ ವ್ಯಾಲ್ಯೂ ಕಡಿಮೆ ಆತ್ರಿ, ಅದು ನಿಮ್ಗೆ ಏನ್ರಿಪ್ಪ ಇನ್ಕಮ್, ಅದಕ್ಕೆ ಲೆಸ್ ಮಾಡ್ತೀರಿ. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ತಿಳಿತಾ? ಆಮೇಲೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ನಿಮ್ದ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಕಮ್ಮಿ ಆತ್ರಿಪ್ಪ, ನಿಮ್ದ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆತ್ರಿ. ಕಡಿಮೆ ಅಂದ್ರೆ ನಿಮ್ಗೆ ಏನ್ರಿ ಲಾಸ್, ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್. ತಿಳಿತಾ? ನಿಮ್ದ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆತಂದ್ರೆ ಏನ್ರಿಪ್ಪ ನಿಮ್ಗೆ ಎಕ್ಸ್ಪೆನ್ಸ್, ಅದು ಎಕ್ಸ್ಪೆನ್ಸ್. ಲಾಸ್ ಅಂದ್ರೆ ಎಕ್ಸ್ಪೆನ್ಸ್, ಅದಕ್ಕೆ ಏನ್ ಮಾಡ್ತೀರಿಪ್ಪ ಆಡ್ ಮಾಡ್ತೀರಿ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆಡ್. ಅದರ್ ಕೇಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಹೆಚ್ಚಿಗೆ ಆತ್ರಿಪ್ಪ, ಆವಾಗ ನಿಮ್ಗೆ ಏನ್ರಿಪ್ಪ ಪ್ರಾಫಿಟ್, ಅಂದ್ರೆ ಏನ್ರಿ ಇನ್ಕಮ್, ಅದಕ್ಕೆ ಏನ್ ಮಾಡ್ತೀರಿಪ್ಪ ಲೆಸ್ ಮಾಡ್ತೀರಿ. ತಿಳಿತಾ? ಸ್ವಲ್ಪ ಮೈಂಡ್ ಯೂಸ್ ಮಾಡ್ಬೇಕಿಲ್ಲ. ಎಕ್ಸ್ಪೆನ್ಸ್ ಆಬ್ವಿಯಸ್ಲಿ ಆಡ್, ಇನ್ಕಮ್ಸ್ ಆಬ್ವಿಯಸ್ಲಿ ಲೆಸ್, ಹೌದಲ್ಲ? ಬಟ್ ಕರೆಂಟ್ ಲಯಬಿಲಿಟಿ ಹೆಚ್ಚಿಗೆ ಆತಂದ್ರೆ ಎಕ್ಸ್ಪೆನ್ಸ್, ಅದಕ್ಕೆ ಆಡ್. ಲಯಬಿಲಿಟಿ ಕಡಿಮೆ ಆತ್ರಿ ನಿಮ್ಗೆ ಇನ್ಕಮ್, ಪ್ರಾಫಿಟ್, ಅದಕ್ಕೆ ಇಲ್ಲ ಇನ್ಕಮ್ ಕೊಡೋದು. ತಿಳಿತಾ? ಅದಕ್ಕೆ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆತ್ರಿ ನಿಮ್ಗೆ ಎಕ್ಸ್ಪೆನ್ಸ್ ಆಡ್. ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಹೆಚ್ಚಿಗೆ ಆತ್ರಿ ನಿಮ್ಗೆ ಪ್ರಾಫಿಟ್, ಹೌದಲ್ಲ? ಪ್ರಾಫಿಟ್ ಅಂದ್ರೆ ಇನ್ಕಮ್, ಅದಕ್ಕೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಲ್ಲಿ ಬರ್ಬೇಕು. ತಿಳಿತಾ? ಹಂಗೆ ಸ್ವಲ್ಪ ಮೈಂಡ್ ಯೂಸ್ ಮಾಡ್ಬೇಕು. ಓಕೆ, ಈಗ ಇದು ಅರ್ಥ ಆಯ್ತು ನಿಮ್ಗೆ. ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ, ಕರೆಂಟ್ ಅಸೆಟ್ಸ್ ಏನೇನಪ್ಪ ಎಕ್ಸಾಂಪಲ್? ಕರೆಂಟ್ ಅಸೆಟ್ಸ್ ನಿಂದ ಕ್ಯಾಶ್, ಹೌದಲ್ಲ? ಕರೆಂಟ್ ಅಸೆಟ್ಸ್ ನಿಂದ ಏನ್ರಿ ಕ್ಯಾಶ್ ಬರಂಗಿಲ್ಲ ಬಿಡಲ್ಲ, ಯಾಕಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲ ಅದು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ಇಲ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ಸ್ ಒಳಗ ಕ್ಯಾಶ್ ಕೌಂಟ್ ಮಾಡಕ್ ಹೋಗ್ಬೇಡ್ರಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಳಗ ಕರೆಂಟ್ ಅಸೆಟ್ಸ್ ಒಳಗೆ ಇಲ್ಲೇ ಕ್ಯಾಶ್ ಬರಂಗಿಲ್ಲ. ಕ್ಯಾಶ್ ಇಲ್ಲೇ ಬರ್ತದ್ರಿಪ್ಪ, ಅಲ್ಲೇ ಬರಂಗಿಲ್ಲ ಸ್ಟಾರ್ಟಿಂಗ್. ಓಕೆ, ಕರೆಂಟ್ ಅಸೆಟ್ಸ್ ಎಕ್ಸಾಂಪಲ್ ಏನ್ರಿಪ್ಪ? ಸ್ಟಾಕ್, ಡೆಟರ್ಸ್, ಬಿಲ್ಸ್ ರಿಸೀವೇಬಲ್, ಶಾರ್ಟ್ ಟರ್ಮ್ ಪ್ರೊವಿಷನ್, ಶಾರ್ಟ್ ಟರ್ಮ್ ಲೋನ್ಸ್ ಅಡ್ವಾನ್ಸಸ್, ಹೌದಲ್ಲ? ಅದು ಕರೆಂಟ್ ಲಯಬಿಲಿಟೀಸ್ ನಿಮ್ದು ಏನ್ರಿಪ್ಪ? ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್, ಶಾರ್ಟ್ ಟರ್ಮ್ ಲೋನ್ಸ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್, ಅದೆಲ್ಲ ಏನ್ರಿಪ್ಪ ಕರೆಂಟ್ ಲಯಬಿಲಿಟೀಸ್. ತಿಳಿತಾ? ಮಾಡ್ತೀರಿ ಇದು? ಆಮೇಲೆ ಬರ್ರಿಪ್ಪ ಇಲ್ಲೇ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದ್ರಿಪ್ಪ ಅಂತ. ಡೆಪ್ರಿಸಿಯೇಷನ್ ಬಂತ್ರಿ, ಇಲ್ಲಿ ತಗೋಬೇಕು ಯಾವಾಗ್ಲೂ. ಡೆಪ್ರಿಸಿಯೇಷನ್ ಯಾವಾಗ್ಲೂ ಎಕ್ಸ್ಪೆನ್ಸ್ ಇಲ್ಲಿ ತಗೋಬೇಕು.
ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್, ಲಾಸ್ ಆನ್ ಸೇಲ್ ಇದು ಬರ್ಬೇಕಿಲ್ಲ, ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್, ಲಾಸ್ ಏನ್ರಿಪ್ಪ ಎಕ್ಸ್ಪೆನ್ಸ್, ಅದಕ್ಕೆ ಆಡ್. ಆಮೇಲೆ ಗುಡ್ ವಿಲ್ ಆರ್ ಪೇಟೆಂಟ್ಸ್ ರಿಟರ್ನ್ ಆಫ್, ಗುಡ್ ವಿಲ್ ಆರ್ ಪೇಟೆಂಟ್ಸ್ ರಿಟರ್ನ್ ಆಫ್ ಐತಿ, ಇಲ್ಲಿ ತಗೋಬೇಕು. ಪ್ರಪೋಸ್ಡ್ ಡಿವಿಡೆಂಟ್, ಡಿವಿಡೆಂಟ್ ನೀವು ಪೇ ಮಾಡ್ತೀರಿ, ಡಿವಿಡೆಂಟ್ ಪ್ರಪೋಸ್ಡ್ ಡಿವಿಡೆಂಟ್ ಅಂದ್ರೆ ಆ ಪರ್ಪೋಸ್ ಅಲ್ಲ, ಪ್ರಪೋಸ್ ಡಿವಿಡೆಂಟ್ ಅಂದ್ರೆ ಏನಪ್ಪ, ಡಿವಿಡೆಂಟ್ ನೀವು ಪೇ ಮಾಡ್ತೀರಿ. ಡಿವಿಡೆಂಟ್ ನೀವು ಪೇ ಮಾಡಿದ್ರೆ ಏನ್ರಿಪ್ಪ, ರೊಕ್ಕ ಏನ್ರಿ ಎಕ್ಸ್ಪೆನ್ಸ್ ಏನ್ರಿ ಇದು, ಡಿವಿಡೆಂಟ್ ಪೇ ಮಾಡ್ಬೇಕಂದ್ರೆ ಏನ್ರಿಪ್ಪ ನೀವು ಕೊಡ್ಬೇಕು ಅವ್ರಿಗೆ ಬೇರೆಯವರಿಗೆ, ಅದಕ್ಕೆ ಏನ್ರಿಪ್ಪ ನಿಮ್ಗೆ ಎಕ್ಸ್ಪೆನ್ಸ್, ಅವರಿಗೆ ಇನ್ಕಮ್ ಬಟ್ ನಿಮ್ಗೆ ಎಕ್ಸ್ಪೆನ್ಸ್, ಅದಕ್ಕೆ ಏನ್ರಿಪ್ಪ ಆಡ್. ಇನ್ಕಮ್ ಟ್ಯಾಕ್ಸ್ ಪೇಡ್ ಐತ್ಲಿ, ಪೇಡ್ ಏನ್ರಿಪ್ಪ ಪೇಡ್ ಖರ್ಚ ಮಾಡ್ಬೇಕು, ಎಕ್ಸ್ಪೆನ್ಸ್ ಅಲ್ಲ, ಅದಕ್ಕೆ ಇಲ್ಲಿ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಸಾರಿ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಯಾವಾಗಲೂ ಏನ್ರಿಪ್ಪ ಎಕ್ಸ್ಪೆನ್ಸ್. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಬಂತಲ್ರಿ, ಅವಾಗ ಡೈರೆಕ್ಟ್ ಇಲ್ಲಿ ತಗೋಬೇಕು. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಒಳಗೆ ಜನರಲ್ ರಿಸರ್ವ್ ತಗೋಬೇಕು ನೀವು, ಫಿಕ್ಸ್ ಆಯ್ತು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಹೆಸರೊಳಗೆ ಐತಿಪ್ಪ ಅಲ್ಲಿ ಎಕ್ಸ್ಪೆನ್ಸ್ ಅಂತ, ಅದಕ್ಕೆ ಎಕ್ಸ್ಪೆನ್ಸ್ ಐತಿ ಆಡ್ ಮಾಡ್ರಿ, ತಿಳಿತಾ? ಇದು ಮುಗೀತ್ರಿ. ನೆಕ್ಸ್ಟ್ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಇದು ನಾನು ಪಡ್ಕೊಂಡಿದ್ದು ಡಿಕ್ರೀಸ್ ಇನ್ಕ್ರೀಸ್ ಅಂತ ಕನ್ಫ್ಯೂಸ್ ಮಾಡಿ ಹುಚ್ಚಾಗಿ ಮತ್ತೆ ಎಕ್ಸಾಮ್ ಅಲ್ಲಿ ಕುಂತ ಸರ್ ಏನೇನು ಹೇಳ್ಬಿಟ್ಟಾರಿಪ್ಪ ಹೌದು ಮನ ಬೈಬ್ಯಾಡ್ರಿ ನನಗೆ. ಓಕೆ ಬರ್ರಿ. ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಐತಿಲ್ಲ, ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ರಿಸೀವ್ ಇನ್ಕಮ್, ಅದಕ್ಕೆ ಏನ್ರಿಪ್ಪ ಲೆಸ್. ಬೈ ಚಾನ್ಸ್ ಇಂಟ್ರೆಸ್ಟ್ ಪೇಡ್ ಅಂದ್ರೆ ಖರ್ಚ ಎಕ್ಸ್ಪೆನ್ಸ್ ಆಡ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಪೇಡ್ ಆಡ್, ಇಂಟ್ರೆಸ್ಟ್ ರಿಸೀವ್ಡ್ ಲೆಸ್, ಯಾಕೆ ರಿಸೀವ್ಡ್ ಇನ್ಕಮ್. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಇಲ್ಲಿ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್, ಲಾಸ್ ಅಂದ್ರೆ ಎಕ್ಸ್ಪೆನ್ಸ್, ಅದಕ್ಕೆ ಆಡ್. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್, ಪ್ರಾಫಿಟ್ ಅಂದ್ರೆ ಏನ್ರಿಪ್ಪ ಇನ್ಕಮ್, ಅದಕ್ಕೆ ಲೆಸ್. ಡಿವಿಡೆಂಟ್ ರಿಸೀವ್ಡ್, ಇಲ್ಲಿ ಪ್ರಪೋಸ್ಡ್ ಡಿವಿಡೆಂಟ್ ಅಂತ ಐತಿ, ಪ್ರಪೋಸ್ಡ್ ಡಿವಿಡೆಂಟ್ ಅಂದ್ರೆ ಏನಪ್ಪ ಪೇ ಮಾಡ್ಬೇಕು. ಇಲ್ಲಿ ಡಿವಿಡೆಂಟ್ ರಿಸೀವ್ಡ್ ಅಂತ ಇದ್ರಿಲ್ಲ, ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ಇನ್ಕಮ್, ಅದಕ್ಕೆ ಲೆಸ್. ಇನ್ಕಮ್ ಟ್ಯಾಕ್ಸ್ ರಿಫಂಡ್, ಇಲ್ಲೇ ಇನ್ಕಮ್ ಟ್ಯಾಕ್ಸ್ ಐತಿ, ಇನ್ಕಮ್ ಟ್ಯಾಕ್ಸ್ ಪೇಡ್ ಐತಿಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಡ್, ಬಟ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಅಂದ್ರೆ ಏನ್ರಿಪ್ಪ ವಾಪಸ್ ಬರ್ಬೇಕು ರೊಕ್ಕ. ನೀವು ಪೇ ಮಾಡ್ತೀರಿ ಇನ್ಕಮ್ ಟ್ಯಾಕ್ಸ್, ಗೌರ್ಮೆಂಟ್ ಏನ್ ಮಾಡ್ತಾರಪ್ಪ, ನೀವು ಹಜ್ಗಿ ಪೇ ಮಾಡ್ಬಿಟ್ರಪ್ಪ ತಗೋರಿ ವಾಪಸ್ ನಿಮ್ದು ರೊಕ್ಕ ಅಂತ, ಗೌರ್ಮೆಂಟ್ ನಿಮ್ಗೆ ಕೊಡ್ತಾರಿ ವಾಪಸ್, ನಿಮ್ಗೆ ಬರ್ಬೇಕದು ರೊಕ್ಕ. ಬರ್ಬೇಕಂದ್ರೆ ಏನ್ರಿಪ್ಪ ನಿಮ್ಗೆ ರಿಸೀವ್ಡ್ ರಿಫಂಡ್, ವಾಪಸ್ ಬಂದ್ರಿ ನಿಮ್ಗೆ ರೊಕ್ಕ, ಅದು ಏನ್ರಿಪ್ಪ ಇನ್ಕಮ್, ವಾಪಸ್ ಬಂದ್ರಿ ಏನ್ರಿಪ್ಪ ಇನ್ಕಮ್, ಅದಕ್ಕೆ ಏನ್ರಿ ಲೆಸ್. ತಿಳಿತಾ? ಓಕೆ, ಇದು ಆಡ್ ಮಾಡಿ ಇಲ್ಲೇ ಬರೀರಿ. ನೆಟ್ ಪ್ರಾಫಿಟ್ ಒಳಗೆ ಏನ್ರಿ ಆಡ್ ಮಾಡ್ರಿ, ಒಂದ್ ಅಮೌಂಟ್ ಬರ್ತದ್ರಿ ಏನ್ರಿ ಇದು ಏನು ಹೆಸರಿಲ್ಲ ಇಲ್ಲೇ ಲೆಸ್. ಇದು ಎಲ್ಲ ಇನ್ಕಮ್ಸ್ ಲೆಸ್ ಮಾಡ್ರಿ, ಇದು ಎಲ್ಲ ಆಡ್ ಮಾಡಿ ಇಲ್ಲಿ ತಗೋರಿ, ಇಲ್ಲಿ ಇದರೊಳಗ ಲೆಸ್ ಮಾಡ್ರಿ. ಲೆಸ್ ಮಾಡಿದ್ಮೇಲೆ ಒಂದು ಅಮೌಂಟ್ ಬಂತು ಇಲ್ಲೇ, ಈ ಅಮೌಂಟ್ ಏನ್ರಿಪ್ಪ ನಿಮ್ದ ಕ್ಯಾಪಿಟಲ್ ಎ, ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ನೋಡ್ರಿ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಪಾಸಿಟಿವ್ ಅಮೌಂಟ್ ಬಂತ್ರಿ, ಬೈ ಚಾನ್ಸ್ ಪಾಸಿಟಿವ್ ಅಮೌಂಟ್ ಬಂತ್ರಿ, ಅವಾಗ ಏನ್ರಿಪ್ಪ ಅದು ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಬೈ ಚಾನ್ಸ್ ಎಕ್ಸಾಮ್ ಅಲ್ಲಿ ಇದು ಮೈನಸ್ ಅಮೌಂಟ್ ಬಂತ್ರಿ, ಇದು ನೆಗೆಟಿವ್ ಅಮೌಂಟ್ ಬಂತ್ರಿ, ಎಕ್ಸಾಮ್ ಒಳಗ ಏನ್ರಿಪ್ಪ ಬೈ ಚಾನ್ಸ್ ಇದು ನೆಗೆಟಿವ್ ಮೈನಸ್ ಒಳಗ ಅಮೌಂಟ್ ಬಂತ್ರಿ, ಇದು ಅವಾಗ ಏನ್ರಿ ಕ್ಯಾಶ್ ಫ್ರಾಮ್ ಬರಂಗಿಲ್ಲ, ಕ್ಯಾಶ್ ಲಾಸ್ಟ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಈಗ ಪಾಸಿಟಿವ್ ಬಂತ್ರಿ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಎಕ್ಸಾಮ್ ಒಳಗ ಬೈ ಚಾನ್ಸ್ ನೆಗೆಟಿವ್ ಅಮೌಂಟ್ ಬಂತ್ರಿ, ಇದು ಏನ್ರಿ ಮೈನಸ್ ಒಳಗೆ ಬಂತ್ರಿ, ಅವಾಗ ಏನ್ರಿಪ್ಪ ಕ್ಯಾಶ್ ಲಾಸ್ಟ್, ಏನ್ರಿ ಕ್ಯಾಶ್ ಲಾಸ್ಟ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ತಿಳಿತಾ? ಓಕೆ, ಇದು ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ನೋಡ್ರಿಪ್ಪ ಡನ್. 5 ಮಾರ್ಕ್ಸ್ ಸೆಪರೇಟ್ ಕಟ್ತಾ ನಿಮ್ಗೆ ಕ್ವಶನ್ ಇದು, ಇಷ್ಟು ದೊಡ್ಡ ಕೆಡಂಗಿಲ್ಲ, ಭಾಳ ಸಿಂಪಲ್. ಈಗ ಕ್ಯಾಪಿಟಲ್ ಬಿ ಅಲ್ಲೇ ಬರ್ರಿಪ್ಪ, ಕ್ಯಾಪಿಟಲ್ ಬಿ ನಿಮ್ದು ಹೆಡಿಂಗ್ ಏನಿಪ್ಪ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಏನ್ರಿ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಅಂದ್ರೆ ಏನ್ರಿಪ್ಪ, ಇನ್ವೆಸ್ಟಿಂಗ್ ಆ ಶೇರ್ಸ್ ಒಳಗೆ ಇನ್ವೆಸ್ಟ್ ಅಲ್ಲ, ಇನ್ವೆಸ್ಟಿಂಗ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಅಷ್ಟೇ ನೆನ್ಪಡ್ಕೋರಿ. ಮತ್ತೆ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಏನೇನು ಬರ್ತಾರಿಪ್ಪ, ಬರೇ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಅಷ್ಟು ತಗೋಬೇಕು ನೀವು ಅಲ್ಲೇ. ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಓನ್ಲಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಷ್ಟೇ, ಅದು ಬಿಟ್ಟು ಏನು ತಗೊಳಕ್ ಹೋಗ್ಬೇಡ್ರಿ, ಇಲ್ಲ ಅಷ್ಟೇ ಐಟಮ್ಸ್. ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಷಿನರಿ ಅದು ಎಲ್ಲ ಏನ್ರಿಪ್ಪ ಫರ್ನಿಚರ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮೈನಸ್ ಒಳಗೆ ಬರೀರಿಪ್ಪ, ಮೈನಸ್ ಸೈನ್ ಹಾಕಿ ಬರೀರಿ, ಇಲ್ಲಾಂದ್ರೆ ಬ್ರಾಕೆಟ್ ಹಾಕಿ ಬರೀರಿಪ್ಪ. ಬ್ರಾಕೆಟ್ ಅರ್ಥ ಏನ್ರಿಪ್ಪ ಇದು ಮೈನಸ್ ಅಮೌಂಟ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಬ್ರಾಕೆಟ್ ಒಳಗೆ ಬರೀರಿಪ್ಪ, ಬ್ರಾಕೆಟ್ ಅಂದ್ರೆ ಏನಪ್ಪ ಮೈನಸ್ ಸೈನ್, ಮೈನಸ್ ಒಳಗೆ ಬರೀಬೇಕು. ಯಾಕೆ ಮೈನಸ್ ಇರಪ್ಪ, ಪರ್ಚೇಸ್ ನೀವು ಏನು ಅಸೆಟ್ ಖರೀದಿ ಮಾಡ್ರಿ, ಈಗ ಬೈ ಚಾನ್ಸ್ ನಾನು ಕಾರ್ ಖರೀದಿ ಮಾಡ್ತೀನಿ ರೀ, ರೊಕ್ಕ ಕೊಡ್ಬೇಕ ಏನ್ ತಗೋಬೇಕು ಅವ್ರ ಕಡೆಯಿಂದ, ಕಾರನ್ನು ತಗೋಬೇಕು ರೊಕ್ಕ ತಗೋಬೇಕ, ಕಾರ್ ತಗೋಬೇಕು ರೊಕ್ಕ ಕೊಡ್ಬೇಕಲ್ಲ. ಪರ್ಚೇಸ್ ಆಫ್ ಕಾರ್ ಏನ್ರಿ ಫಿಕ್ಸ್ಡ್ ಅಸೆಟ್ಸ್ ಅಲ್ಲ, ತಗೋಬೇಕು ರೊಕ್ಕ ಏನ್ರಿ
ಓಕೆ, ಕಾರ್ ಮೇ ಬಿ ಫಿಕ್ಸ್ಡ್ ಅಸೆಟ್ಸ್ ಏನೋ ಅದನ್ನ ಮಾಡ್ರಿ, ಬಟ್ ನೀವು ಇದು ಮಾಡ್ತೀರಿ ಬಿಲ್ಡಿಂಗ್ ಖರೀದಿ ಮಾಡ್ತೀನಿ ನಾನು. ಬಿಲ್ಡಿಂಗ್ ಖರೀದಿ ಮಾಡಿದ್ರೆ ನಮ್ಗೆ ಪುಕ್ಷಾಟಿ ಕೊಡ್ತಾರೆ ಗಿಫ್ಟ್. ಇದು ಸಾರಿ, ಅದು ಬಿಲ್ಡಿಂಗ್ ತಗೋತೇನೆ, ರೊಕ್ಕ ಕೊಡ್ಬೇಕಲ್ಲ. ಪರ್ಚೇಸ್ ಆಫ್ ಬಿಲ್ಡಿಂಗ್, ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಷಿನರಿ, ಪರ್ಚೇಸ್ ಆಫ್ ಫರ್ನಿಚರ್ ಪರ್ಚೇಸ್ ಮಾಡ್ತೀನಿ ನಾನು, ರೊಕ್ಕ ಕೊಡ್ಬೇಕು. ಅದಕ್ಕೆ ರೊಕ್ಕ ನನ್ನ ಕಡೆಯಿಂದ ಹೋತ್ರಿ, ಮೈನಸ್ ಹತ್ರ ನನ್ನ ಕಡೆ ಬ್ಯಾಂಕ್ ಬ್ಯಾಲೆನ್ಸ್ ಮೈನಸ್ ಹತ್ರ ನಂದ ಖರೀದಿ ಮಾಡಿದ್ರೆ ಏನ್ರಿ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಖಾಲಿ. ಅದಕ್ಕೆ ಏನ್ರಿಪ್ಪ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ನನ್ನ ಕಡೆಯಿಂದ ರೊಕ್ಕ ಖಾಲಿ ಆತ್ರಿಪ್ಪ, ಮೈನಸ್ ಆತ್ರಿ, ಮೈನಸ್ ಬ್ಯಾಲೆನ್ಸ್. ಅದಕ್ಕೆ ಏನ್ರಿಪ್ಪ ಮೈನಸ್ ಮಾಡ್ಕೋಬೇಕು ಪರ್ಚೇಸ್. ಹಾ, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ನಂದ ಬಿಲ್ಡಿಂಗ್, ನಂದ ಕಾರ್ ತಗೋರಿ, ನಂದ ಕಾರ್ನ ಸೇಲ್ ಮಾಡ್ತೀನಿ, ನಂದ ಕಾರ್ನ ಏನ್ ಮಾಡ್ತೀನಿ ಸೇಲ್ ಮಾಡ್ತೀನಿ. ಸೇಲ್ ಮಾಡಿದ ಮೇಲೆ ಹಂಗೆ ಸೇಲ್ ಮಾಡ್ತೀನಿ, ಕೊಡ್ಬೇಕು ರೊಕ್ಕ, ಅವರು ನನಗೆ ರೊಕ್ಕ ಕೊಡ್ಬೇಕು. ಅಸೆಟ್ನ ಸೇಲ್ ಮಾಡ್ತೀನಿ ರೀ, ರೊಕ್ಕನ ತಗೋತೀನಿ, ರೊಕ್ಕ ಬಂದ್ ನನ್ಗೆ, ನನ್ನ ಕಡೆ ರೊಕ್ಕ ಜಮಾ ಆತ್ರಿ, ಹೌದಲ್ಲ. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಏನಿದೆಪ್ಪ ಪಾಸಿಟಿವ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಮೌಂಟ್ ನೆಗೆಟಿವ್, ಯಾಕಂದ್ರೆ ರೊಕ್ಕ ಹೋತ್ರಿ. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ರೊಕ್ಕ ಬಂತ್ರಿ, ಹೌದಲ್ಲ. ಕನ್ನಡ ಅಡ್ಜಸ್ಟ್ ಮಾಡ್ರಿ ನಂತ, ಬಟ್ ಕನ್ನಡ ಅಷ್ಟೇ ಬರಂಗಿಲ್ಲ ನನಗೆ, ಕನ್ನಡ ಅಡ್ಜಸ್ಟ್ ಮಾಡ್ರಿ. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಏನ್ರಿಪ್ಪ ರೊಕ್ಕ ಹೋತ್ರಿ, ಏನು ಅಡ್ಜಸ್ಟ್ ಮಾಡ್ರಿ, ಹೋತ್ರಿ. ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ರೊಕ್ಕ ಬಂತ್ರಿ, ಹೌದಲ್ಲ. ಅಸೆಟ್ ಸೇಲ್ ಮಾಡ್ರಿ ನೀವು, ರೊಕ್ಕ ಬಂತ್ರಿ, ಹೌದಲ್ಲ. ಅದಕ್ಕೆ ಪಾಸಿಟಿವ್. ಇದು ನೆಗೆಟಿವ್, ಇದು ಪಾಸಿಟಿವ್. ನೆಗೆಟಿವ್ ಒಳಗ ಪಾಸಿಟಿವ್ ಲೆಸ್ ಮಾಡ್ರಿ. ನೆಗೆಟಿವ್ ಅಮೌಂಟ್ ಪ್ಲಸ್ ಪಾಸಿಟಿವ್ ಅಮೌಂಟ್, ನೆಗೆಟಿವ್ ಅಮೌಂಟ್ ಪ್ಲಸ್ ಪಾಸಿಟಿವ್ ಅಮೌಂಟ್. ಮೈನಸ್ 10,000 ಪ್ಲಸ್ 20,000, ಮೈನಸ್ 10,000 ಪ್ಲಸ್ 20,000 ಎಷ್ಟು ಅಮೌಂಟ್ ಬಂದ್ರಿ ಅದು ಬರೀಬೇಕಿಲ್ಲ. ಕ್ಯಾಲ್ಸಿ ಯೂಸ್ ಮಾಡ್ಬೇಕಲ್ಲ, ಇಲ್ಲಿ ಕ್ಯಾಲ್ಸಿ ಯೂಸ್ ಮಾಡ್ರಿ, ಮೈಂಡ್ ಎಲ್ಲ ಕ್ಯಾಲ್ಸಿ. ಮೈನಸ್ 10,000 ಪ್ಲಸ್ 20,000 ಹಂಗ, ಮೈನಸ್ 20,000 ಸಾರಿ ಮೈನಸ್ 10,000 ಪ್ಲಸ್ 20,000 ಒಂದು ಅಮೌಂಟ್ ಬಂತಿರ್ಲಿ, ಅದ ಅಮೌಂಟ್ ಇಲ್ಲೇ ಹಚ್ಚಿರಿ, ಇದ ಅಮೌಂಟ್ ಇಲ್ಲೇ ಹಚ್ಚಿರಿ. ಇದು ಏನ್ರಿಪ್ಪ ನಿಮ್ದು ಕ್ಯಾಪಿಟಲ್ ಬಿ, ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಡನ್. ಓಕೆ, ಈಗ ಐತ್ರಿಪ್ಪ ಕ್ಯಾಪಿಟಲ್ ಸಿ, 3 ಹೆಡ್ಡಿಂಗ್ಸ್. ಕ್ಯಾಪಿಟಲ್ ಸಿ, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಲಾಸ್ಟ್ ಒನ್ ಫೈನಾನ್ಸಿಂಗ್. ಫೈನಾನ್ಸಿಂಗ್ ಅಂದ್ರೆ ಏನ್ರಿಪ್ಪ ಓನ್ಲಿ ಫೈನಾನ್ಸ್. ಫೈನಾನ್ಸಿಂಗ್ ಅಂದ್ರೆ ಏನ್ರಿಪ್ಪ ಓನ್ಲಿ ಫೈನಾನ್ಸ್. ಫೈನಾನ್ಸ್ ಅಂದ್ರೆ ಮನಿ, ಹೌದಲ್ಲ. ಫೈನಾನ್ಸಿಂಗ್ ಆಕ್ಟಿವಿಟೀಸ್, ಫೈನಾನ್ಸ್ ಅಂದ್ರೆ ಮನಿ, ಮನಿ ಅಂದ್ರೆ ಫೈನಾನ್ಸ್, ಹೌದಲ್ಲ. ಫೈನಾನ್ಸ್ ಒಳಗ 2 ಐಟಮ್ಸ್ ಬರ್ತಿದ್ರಿಪ್ಪ ಇಲ್ಲಿ. ಒಂದು ಇನ್ಫ್ಲೋ, ಸೆಕೆಂಡ್ ಒನ್ ಫಸ್ಟ್ ಇನ್ಫ್ಲೋಸ್, ಸೆಕೆಂಡ್ ಒನ್ ಔಟ್ಫ್ಲೋಸ್. ನೆನ್ಪಿಡ್ಕೋರಿ, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗ ಒಂದ್ ಏನ್ರಿಪ್ಪ ಇನ್ಫ್ಲೋಸ್, ಆಮೇಲೆ ಏನ್ರಿಪ್ಪ ಔಟ್ಫ್ಲೋಸ್. ಇನ್ಫ್ಲೋಸ್ ಅಂದ್ರೆ ಏನ್ರಿಪ್ಪ ಇನ್ಕಮ್. ಔಟ್ಫ್ಲೋಸ್ ಅಂದ್ರೆ ಏನ್ರಿಪ್ಪ ಎಕ್ಸ್ಪೆನ್ಸ್. ತಿಳಿತ್ರಿ? ಇನ್ಫ್ಲೋಸ್ ಅಂದ್ರೆ ಏನ್ರಿಪ್ಪ ಇನ್ಕಮ್ ಬರ್ಬೇಕು, ಔಟ್ಫ್ಲೋಸ್ ಅಂದ್ರೆ ಏನ್ರಿಪ್ಪ ಎಕ್ಸ್ಪೆನ್ಸ್. ಇನ್ಕಮ್ ಒಳಗ ಔಟ್ಫ್ಲೋಸ್, ಇನ್ಕಮ್ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ರಿಪ್ಪ. ಇನ್ಫ್ಲೋಸ್ ಆಡ್, ಔಟ್ಫ್ಲೋಸ್ ಲೆಸ್. ಇದು ಬೇರೆ, ಇದು ಇನ್ಕಮ್, ಇದು ಎಕ್ಸ್ಪೆನ್ಸ್ ಬೇರೆ, ಬಟ್ ಇದು ಬೇರೆ. ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗ ಇನ್ಕಮ್ಸ್, ಇನ್ಫ್ಲೋಸ್ ಆಡ್ ಮಾಡ್ರಿ, ಔಟ್ಫ್ಲೋಸ್ ಲೆಸ್ ಮಾಡ್ರಿ. ಇನ್ಫ್ಲೋಸ್ ಅಂದ್ರೆ ಇನ್ಕಮ್, ಔಟ್ಫ್ಲೋಸ್ ಅಂದ್ರೆ ಎಕ್ಸ್ಪೆನ್ಸ್. ಓಕೆ, ಗಾಟ್ ಇಟ್? ಬರ್ರಿಪ್ಪ. ಫೈನಾನ್ಸ್ ಏನ್ರಿಪ್ಪ, ಫೈನಾನ್ಸ್ ಒಳಗ ಶೇರ್ಸ್, ಶೇರ್ಸ್ ಅಂದ್ರೆ ಏನ್ರಿಪ್ಪ ಇಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್. ಆಮೇಲೆ ಡಿಬೆಂಚರ್ಸ್, ಆಮೇಲೆ ಪ್ರೀಮಿಯಂ, ಆಮೇಲೆ ಲೋನ್ಸ್. ಅಷ್ಟು ಬರ್ತದೆ ಇಲ್ಲಿ, ತಿಳಿತ್ರಿ? ಆಮೇಲೆ ಟ್ಯಾಕ್ಸ್ ಪೇಡ್ ಅಡ್ಜಸ್ಟ್ಮೆಂಟ್ ಒಳಗೆ ಕೊಡ್ತಾರೆ. ಟ್ಯಾಕ್ಸ್ನು ಏನ್ರಿಪ್ಪ, ಟ್ಯಾಕ್ಸ್ನು ಫೈನಾನ್ಸ್. ಅದು ಆಮೇಲೆ ಹೇಳ್ತೀನಿ ನಿಮ್ಗೆ. ಆಮೇಲೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಬಿಟ್ಟಾರಿಪ್ಪ. ಟ್ಯಾಕ್ಸ್ ಎಲ್ಲರಿ ಅಡ್ಜಸ್ಟ್ಮೆಂಟ್ ಒಳಗೆ. ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ 2 ಟೈಮ್ಸ್ ರಿಪೀಟ್ ಆಗ್ಬೇಕು. ಅಡ್ಜಸ್ಟ್ಮೆಂಟ್ಸ್ ಈಗ ಬೈ ಚಾನ್ಸ್ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೊಟ್ಟ ಕೆಳಗಡೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟಾರಿಪ್ಪ. ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್ ಇಸ್ ₹10,000 ಅಂತ. ಅಡ್ಜಸ್ಟ್ಮೆಂಟ್ 2 ಟೈಮ್ಸ್ ರಿಪೀಟ್ ಆಗ್ಬೇಕು. ಒಂದು ಟೈಮ್ ಏನ್ರಿಪ್ಪ ಟ್ಯಾಕ್ಸ್ ಪೇಡ್ ಇಲ್ಲೇ, ಒನ್ ಟೈಮ್ ಟ್ಯಾಕ್ಸ್ ಪೇಡ್ ಎಲ್ಲಿರಿಪ್ಪ ಇಲ್ಲೇ, ಒನ್ ಟೈಮ್ ಟ್ಯಾಕ್ಸ್ ಪೇಡ್ ಇಲ್ಲೇ. ಫಸ್ಟ್ ಟೈಮ್ ರಿಪೀಟ್ ಆಗ್ತಿ. ಸೆಕೆಂಡ್ ಟೈಮ್ ಟ್ಯಾಕ್ಸ್ ಪೇಡ್ ಇಲ್ಲೇ ಬರ್ಬೇಕು, ಸೆಕೆಂಡ್ ಟೈಮ್ ಟ್ಯಾಕ್ಸ್ ಪೇಡ್ ಇಲ್ಲೇ ಬರ್ಬೇಕು. ಯಾಕಂದ್ರೆ ಔಟ್ಫ್ಲೋ ಎಕ್ಸ್ಪೆನ್ಸ್ ಇಲ್ಲೇ ಬರ್ಬೇಕು. ನೆನ್ಬಿಡ್ಕೋರಿ, ಅಡ್ಜಸ್ಟ್ಮೆಂಟ್ ಅಲ್ಲೇ ಟ್ಯಾಕ್ಸ್ ಪೇಡ್ ಅಂತ ಕೊಟ್ಬಿಟ್ಟಾರಿಪ್ಪ. ಅಡ್ಜಸ್ಟ್ಮೆಂಟ್ ಯಾವಾಗ್ಲೂ 2 ಟೈಮ್ಸ್ ರಿಪೀಟ್ ಆಗ್ಬೇಕು. ಟ್ಯಾಕ್ಸ್ ಪೇಡ್ 2 ಟೈಮ್ಸ್ ರಿಪೀಟ್ ಆಗ್ಬೇಕು. ಒಂದು ಟೈಮ್ ಟ್ಯಾಕ್ಸ್ ಪೇಡ್ ಇಲ್ಲೇ ಬರ್ಬೇಕು, ಸೆಕೆಂಡ್ ಟೈಮ್ ಟ್ಯಾಕ್ಸ್ ಪೇಡ್ ಇಲ್ಲೇ ಬರ್ಬೇಕು. ಔಟ್ಫ್ಲೋಸ್ ಒಳಗೆ ಇಲ್ಲೇ ಬರ್ಬೇಕು ಟ್ಯಾಕ್ಸ್ ಪೇಡ್. ನೆನ್ಪಿಡ್ಕೋರಿ. ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಏನ್ರಿಪ್ಪ ಶೇರ್ಸ್ ಅಂದ್ರೆ ಇಕ್ವಿಟಿ ಶೇರ್ ಮತ್ತು ಪ್ರಿಫರೆನ್ಸ್ ಶೇರ್, ಆಮೇಲೆ ಡಿಬೆಂಚರ್ಸ್, ಆಮೇಲೆ ಏನ್ರಿಪ್ಪ ಲೋನ್ಸ್, ಆಮೇಲೆ ಏನ್ರಿಪ್ಪ ಪ್ರೀಮಿಯಂ, ಆಮೇಲೆ ಏನ್ರಿಪ್ಪ ಟ್ಯಾಕ್ಸ್ ಪೇಡ್. ಇಲ್ಲೇ ಒಂದು ಟ್ಯಾಕ್ಸ್ ಪೇಡ್, ಇಲ್ಲೇ ಒಂದು ಟ್ಯಾಕ್ಸ್ ಪೇಡ್. ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಟ್ಟಿದ್ರೆ, ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಬರಂಗಿಲ್ಲ, ಇಲ್ಲಿ ಅಷ್ಟು ತಗೋಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಟ್ಟಿಲ್ಲ ಟ್ಯಾಕ್ಸ್ ಪೇಡ್, ಇಲ್ಲೇ ಬರಂಗಿಲ್ಲ, ಇಲ್ಲಿ ಅಷ್ಟು ತಗೋಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಟ್ಟಿದ್ರೆ 2 ಟೈಮ್ಸ್ ರಿಪೀಟ್, ಇಲ್ಲೇ ಒಂದು ತಿಳಿತಾ? ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗ ಒಂದು ಇನ್ಫ್ಲೋ, ಒಂದು ಔಟ್ಫ್ಲೋ. ಇನ್ಫ್ಲೋಸ್ ಅಂದ್ರೆ ಇನ್ಕಮ್, ಔಟ್ಫ್ಲೋಸ್ ಅಂದ್ರೆ ಎಕ್ಸ್ಪೆನ್ಸ್. ಬರ್ರಿಲ್ಲ. ಇಶ್ಯೂ ಆಫ್ ಶೇರ್ಸ್, ಇಕ್ವಿಟಿ ಅಂಡ್ ಪ್ರಿಫರೆನ್ಸ್. ನೀವು ನಿಮ್ದ ಕಂಪನಿ ಐತ್ರಿ, ಹೊಸ ಕಂಪನಿ ಐತ್ರಿ, ನೀವು ಪಬ್ಲಿಕ್ಗೆ ಶೇರ್ಸ್ ಇಶ್ಯೂ ಮಾಡ್ತೀರಿ. ನೀವು ಏನ್ ಮಾಡ್ತೀರಿ,
ಪಬ್ಲಿಕ್ ನಿಮ್ದ ಶೇರ್ಸ್, ನಿಮ್ದ ಕಂಪನಿ, ನೀವು ಹೊಸ ಕಂಪನಿ ಐತ್ರಿ, ನೀವು ನಿಮ್ದ ಶೇರ್ಸ್, ನಿಮ್ದ ಕಂಪನಿದ ಶೇರ್ಸ್ ನೀವು ಪಬ್ಲಿಕ್ ಇಶ್ಯೂ ಮಾಡ್ತೀರಿ. ಇಶ್ಯೂ ಆಫ್ ಶೇರ್ಸ್, ಇಕ್ವಿಟಿ ಇರ್ಲಿ ಪ್ರಿಫರೆನ್ಸ್ ಇರ್ಲಿ, ಅವರು ಶೇರ್ಸ್ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ನಿಮ್ಗೆ ಏನ್ ಕೊಡ್ತಾರಪ್ಪ, ರೊಕ್ಕ ಕೊಡ್ತಾರೆ. ಕಂಪನಿಗೆ ಏನ್ ಕೊಡ್ತಾರೆ ಇವರು, ಕಂಪನಿಗೆ ರೊಕ್ಕ ಕೊಡ್ತಾರೆ. ನಿಮ್ಗೆ ರೊಕ್ಕ ಬಂತ್ರಿ, ನಿಮ್ಗೆ ಅವರಿಗೆ ಶೇರ್ಸ್ ನೀವು ಇಶ್ಯೂ ಮಾಡ್ತೀರಿ, ನಿಮ್ಗೆ ರೊಕ್ಕ ಬಂತ್ರಿ. ಇಶ್ಯೂ ಆಫ್ ಶೇರ್ಸ್, ನಿಮ್ಗೆ ರೊಕ್ಕ ಬಂತ್ರಿ. ನಿಮ್ದು ಏನ್ರಿ ಇದು, ಇನ್ಕಮ್ ಅಲ್ಲ, ನಿಮ್ಗೆ ಇನ್ಫ್ಲೋ ಅದು ಇನ್ಕಮ್. ನಿಮ್ದು ರೊಕ್ಕ ಬಂತಲ್ಲ ಅದು ಏನ್ರಿ, ಇನ್ಕಮ್, ಇನ್ಫ್ಲೋ ಅದು. ಅದಕ್ಕೆ ಏನ್ರಿಪ್ಪ, ಇಶ್ಯೂ ಆಫ್ ಶೇರ್ಸ್. ಇಕ್ವಿಟಿ ಇರ್ಲಿ ಪ್ರಿಫರೆನ್ಸ್ ಇರ್ಲಿ, ಪಬ್ಲಿಕ್ ನೀವು ಇಶ್ಯೂ ಮಾಡ್ತೀರಿ, ರೊಕ್ಕ ನೀವು ತಗೋತೀರಿ, ಇನ್ಕಮ್ ಅದು. ಅದಕ್ಕೆ ಏನ್ರಿಪ್ಪ, ಇನ್ಫ್ಲೋ, ಇಶ್ಯೂ ಆಫ್ ಶೇರ್. ತಿಳಿತಾ? ಆಮೇಲೆ ರಿಡಂಪ್ಷನ್ ಆಫ್ ಶೇರ್ಸ್, ಇಕ್ವಿಟಿ ಅಂಡ್ ಪ್ರಿಫರೆನ್ಸ್. ರಿಡಂಪ್ಷನ್ ಅಂದ್ರೆ ಏನ್ರಿಪ್ಪ, ಪೇಮೆಂಟ್ ಮಾಡ್ಕೋಬೇಕು. ರಿಡಂಪ್ಷನ್ ಅಂದ್ರೆ ಏನಪ್ಪ, ಪೇಮೆಂಟ್ ಮಾಡ್ಬೇಕು, ಪೇಮೆಂಟ್. ತಿಳಿತಾ? ಇಶ್ಯೂ ಆಫ್ ಶೇರ್ಸ್, ಇಕ್ವಿಟಿ ಅಂಡ್ ಪ್ರಿಫರೆನ್ಸ್, ನೀವು ಪಬ್ಲಿಕ್ಗೆ ಇಶ್ಯೂ ಮಾಡ್ತೀರಿ, ಅವ್ರ ಕಡೆಯಿಂದ ರೊಕ್ಕ ತಗೋತೀರಿ, ಅದಕ್ಕೆ ಇನ್ಕಮ್. ರಿಡಂಪ್ಷನ್ ಆಫ್ ಶೇರ್ಸ್, ಇಕ್ವಿಟಿ ಅಂಡ್ ಪ್ರಿಫರೆನ್ಸ್ ಅಂದ್ರೆ ಏನ್ರಿಪ್ಪ, ನೀವು ಪೇಮೆಂಟ್ ಮಾಡ್ಬೇಕು. ರಿಡಂಪ್ಷನ್ ಅಂದ್ರೆ ಏನ್ರಿಪ್ಪ, ಪೇಮೆಂಟ್ ಮಾಡ್ಬೇಕು. ಪೇಮೆಂಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ, ನೀವು ಪೇಮೆಂಟ್ ಪಬ್ಲಿಕ್ಗೆ ಮಾಡ್ತೀರಿ. ನೀವು ಪೇಮೆಂಟ್, ನಿಮ್ದ ಕಂಪನಿ, ನೀವು ಏನ್ ಮಾಡ್ತೀರಿಪ್ಪ, ಪಬ್ಲಿಕ್ಗೆ ಪೇಮೆಂಟ್ ಮಾಡ್ತೀರಿ. ಪೇಮೆಂಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ, ರೊಕ್ಕ ಕೊಡ್ಬೇಕಲ್ಲ. ಪೇಮೆಂಟ್ ಮಾಡ್ಬೇಕಂದ್ರೆ ಏನ್ರಿಪ್ಪ, ರೊಕ್ಕ ಕೊಡ್ಬೇಕು. ಖರ್ಚ ಅಂದ್ರೆ ಏನ್ರಿಪ್ಪ, ಎಕ್ಸ್ಪೆನ್ಸಸ್. ಪೇಮೆಂಟ್, ರಿಡಂಪ್ಷನ್ ಅಂದ್ರೆ ಏನಪ್ಪ, ಪೇಮೆಂಟ್ ಆಫ್ ಶೇರ್ಸ್, ಇಕ್ವಿಟಿ ಅಂಡ್ ಪ್ರಿಫರೆನ್ಸ್. ಪೇಮೆಂಟ್ ಅಂದ್ರೆ ಏನ್ರಿಪ್ಪ, ಎಕ್ಸ್ಪೆನ್ಸ್, ಖರ್ಚ. ಅದಕ್ಕೆ ಲೆಸ್ ಮಾಡ್ಕೋಬೇಕು. ತಿಳಿತಾ? ಬ್ಯಾಂಕ್ ಲೋನ್, ಬ್ಯಾಂಕ್ ಕಡೆಯಿಂದ ನೀವು ಲೋನ್ ತಗೋತೀರಿ. ನಿಮ್ಗೆ ಲೋನ್ ಅವಶ್ಯಕತೆ ಐತ್ರಿ, ನಿಮ್ಗೆ ಲೋನ್ ಜರೂರತ್ ಐತ್ರಿ. ಈಗ ನನಗೆ ಲೋನ್ ಬೇಕಂದ್ರೆ ನಾನು ಏನ್ ಮಾಡ್ತೇನಿಪ್ಪ, ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ತಗೋತೀನಿ. ಹೌದಲ್ಲ? ಬ್ಯಾಂಕ್ ಅಲ್ಲೇ ಹೋಗಿ ಲೋನ್ ಅಕೌಂಟ್ ಮಾಡಿ ಲೋನ್ ತಗೋತೀನಿ. ನನಗೆ ಬ್ಯಾಂಕ್ ರೊಕ್ಕ ಕೊಡ್ತಾರೆ, ತಗೋತಾರ ನನ್ನ ಕಡೆಯಿಂದ. ಬ್ಯಾಂಕ್ ನನಗೆ ರೊಕ್ಕ ಕೊಡ್ತಾರ್ರಿ, ಬ್ಯಾಂಕ್ ನನಗೆ ರೊಕ್ಕ ಕೊಡ್ತಾರಿಪ್ಪ, ಲೋನ್ ಅಮೌಂಟ್ ಕೊಡ್ತಾರೆ ನಮ್ಗೆ. ನಾನು ಲೋನ್ ಅಮೌಂಟ್ ತಗೋತೀನಿ ಅಂದ್ರೆ ನಂದು ಏನ್ರಿಪ್ಪ, ಅದು ನಂಗೆ ರೊಕ್ಕ ಬಂತು, ಅದು ಏನ್ರಿ ನಂದು ಇನ್ಕಮ್. ಆಕ್ಚುಲಿ ಬಟ್ ರೊಕ್ಕ ಬರ್ಬೇಕು, ಅದು ನೋಡ್ಬೇಕಲ್ಲ. ಇನ್ಫ್ಲೋ ಅಂದ್ರೆ ಏನಪ್ಪ, ಇನ್ಕಮಿಂಗ್. ಇನ್ಫ್ಲೋ ಅಂದ್ರೆ ಏನಪ್ಪ, ಕ್ಯಾಶ್ ಇನ್ಕಮಿಂಗ್. ಔಟ್ಫ್ಲೋ ಅಂದ್ರೆ ಏನಪ್ಪ, ಕ್ಯಾಶ್ ಔಟ್ ಗೋಯಿಂಗ್. ತಿಳಿತಾ? ಇನ್ಕಮಿಂಗ್, ಇನ್ಫ್ಲೋ ಅಂದ್ರೆ ಏನಪ್ಪ, ಕ್ಯಾಶ್ ಇನ್ಕಮಿಂಗ್. ಔಟ್ಫ್ಲೋ ಅಂದ್ರೆ ಏನಪ್ಪ, ಕ್ಯಾಶ್ ಔಟ್ ಗೋಯಿಂಗ್. ತಿಳಿತ್ರಿ? ಬ್ಯಾಂಕ್ ಲೋನ್ ತಗೋತೀನಿ, ಕ್ಯಾಶ್ ಇನ್ಕಮಿಂಗ್. ನನಗೆ ಕ್ಯಾಶ್ ಇನ್ಕಮಿಂಗ್ ಅಂದ್ರೆ ಏನಪ್ಪ, ಇನ್ಫ್ಲೋ. ತಿಳಿತಾ? ಅದ ರೀಪೇಮೆಂಟ್ ಆಫ್ ಲೋನ್. ಈಗ ನಾನು ಲೋನ್ ತಗೋತೀನಿ, ಹಂಗ ಸುಮ್ಮ ಅಡ್ಡಿರ್ಬೇಕು, ಟ್ರಿಪ್ ಮಾಡ್ಬೇಕು, ಗೋವಾ ಅಲ್ಲೇ ಹೋಗಿ ಬೀಚ್ ಅಡ್ಡಾಡಿ ಬರ್ಬೇಕು. ನಾನು ಬ್ಯಾಂಕ್ ವಾಪಸ್ ಕೊಡ್ಬೇಕ್ರಿ, ಬಂದ್ಬಿಡ್ತಾರ ಅವ್ರ ಮನೆ ಕಡೆ ಗೇಟ್ ಮುಂದೆ, ರೊಕ್ಕ ಕೊಡ್ರಿ ಅಂತ. ರೀಪೇಮೆಂಟ್ ಆಫ್ ಲೋನ್ ತಗೋತೀರಿ, ಈಗ ವಾಪಸ್ ಕೊಡ್ಬೇಕಲ್ಲ ಲೋನ್. ರೀಪೇಮೆಂಟ್ ಆಫ್ ಲೋನ್, ರೊಕ್ಕ ವಾಪಸ್ ಕೊಡ್ಬೇಕು. ಕ್ಯಾಶ್ ಔಟ್ ಗೋಯಿಂಗ್. ರೀಪೇಮೆಂಟ್ ಮಾಡ್ಬೇಕಂದ್ರಿಪ್ಪ ಏನ್ರಿ, ಕ್ಯಾಶ್ ಔಟ್ ಗೋಯಿಂಗ್. ಅದಕ್ಕೆ ಏನ್ರಿಪ್ಪ, ರೀಪೇಮೆಂಟ್ ಆಫ್ ಲೋನ್ ತಗೋಬೇಕಂದ್ರೆ ಏನ್ರಿಪ್ಪ, ಕ್ಯಾಶ್ ಇನ್ಕಮಿಂಗ್. ರೀಪೇಮೆಂಟ್ ಆಫ್ ಲೋನ್ ವಾಪಸ್ ಕೊಡ್ಬೇಕಂದ್ರೆ ಏನ್ರಿಪ್ಪ, ಕ್ಯಾಶ್ ಔಟ್ ಗೋಯಿಂಗ್. ಅದಕ್ಕೆ ಎಕ್ಸ್ಪೆನ್ಸ್. ತಿಳಿತಾ? ನೆಕ್ಸ್ಟ್ ಐತ್ರಿಪ್ಪ, ಲೋನ್ ಫ್ರಾಮ್ ಸಬ್ಸಿಡರಿ. ಸಬ್ಸಿಡರಿ ಅಂದ್ರೆ ಏನಪ್ಪ, ಬ್ರಾಂಚ್. ಲೋನ್ ಫ್ರಾಮ್ ಸಬ್ಸಿಡರಿ ಅಂದ್ರೆ ಏನಪ್ಪ, ಒಂದು ಬ್ರಾಂಚ್. ನಾ ಏನ್ ಮಾಡ್ತೀನಿ, ನಂದು ಹೆಡ್ ಆಫೀಸ್ ಐತಿ, ನಂದು ಆನಂದನಗರ್, ನಾ ಹುಬ್ಳಿಯಲ್ಲಿ ಇರ್ತೀನಿ. ಹುಬ್ಳಿಯಲ್ಲಿ ಇರ್ತೀನಿ ರೀ. ಓಲ್ಡ್ ಹುಬ್ಳಿಯಲ್ಲಿ ನಂದು ಏನೈತಿಪ್ಪ, ಹೆಡ್ ಆಫೀಸ್ ಐತಿ. ಹಳೆ ಹುಬ್ಳಿ ಅಲ್ಲಿ ನಂದು ಹೆಡ್ ಆಫೀಸ್ ಐತಿ. CBT ಅಲ್ಲಿ ನಂದು ಬ್ರಾಂಚ್ ಐತಿ, ಅಂದ್ರೆ ಸಬ್ಸಿಡರಿ ಐತ್ರಿ. ನನ್ನ ಕಡೆ ರೊಕ್ಕ ಖಾಲಿ ಐತ್ರಿಪ್ಪ, ಹೆಡ್ ಆಫೀಸ್ ಕಡೆ ರೊಕ್ಕ ಖಾಲಿ ಆಗೈತ್ರಿ. ಈಗ ನಾ ಏನ್ ಮಾಡ್ತೀನಿ, ಹೆಡ್ ಆಫೀಸ್ ಅಲ್ಲೇ ನಂದು ಸಬ್ಸಿಡರಿ ಐತಿ, ಬ್ರಾಂಚ್ ಐತಿ. ಎಲ್ಲಿರಿ, CBT ಅಲ್ಲಿ. ಅಲ್ಲಿಂದ ನಾನು ರೊಕ್ಕ ತಗೋತೀನಿ. ನಂದ ಕಂಪನಿ, ನಂದ ಸಬ್ಸಿಡರಿ, ಅಲ್ಲಿಂದ ನಾನು ರೊಕ್ಕ ತಗೋತೀನಿ. ಕ್ಯಾಶ್ ಇನ್ಕಮಿಂಗ್ ಅಲ್ಲ, ನಂದ ಕಂಪನಿ, ಕ್ಯಾಶ್ ಇನ್ಕಮಿಂಗ್. ಲೋನ್ ತಗೋತೀನಿ ಸಬ್ಸಿಡರಿ ಕಂಪನಿಯಿಂದ, ಬ್ರಾಂಚ್ ಇಂದ ತಗೋತೀನಿ. ಕ್ಯಾಶ್ ಇನ್ಕಮಿಂಗ್ ಅಂದ್ರೆ ಏನ್ರಿಪ್ಪ, ಇನ್ಕಮ್. ಲೋನ್ ಫ್ರಾಮ್ ಸಬ್ಸಿಡರಿ, ಇನ್ಕಮಿಂಗ್. ತಿಳಿತಾ? ಆಮೇಲೆ ಪ್ರೀಮಿಯಂ ಇಶ್ಯೂ ಐತಿ ನೋಡ್ರಿ. ಪ್ರೀಮಿಯಂ ಇಶ್ಯೂ ನೆನ್ಪಿಡ್ಕೋರಿ. ಯಾವಾಗ್ಲೂ ಪ್ರೀಮಿಯಂ ಇಶ್ಯೂ ಬಂತಲ್ಲ, ಪ್ರೀಮಿಯಂ ಇಶ್ಯೂ ಇಲ್ಲಿ ಪ್ರೀಮಿಯಂ ಇಶ್ಯೂ ಐತಿ, ಇಲ್ಲಿ ಪ್ರೀಮಿಯಂ ಪೇಡ್ ಬರ್ಬೇಕಲ್ಲ. ಪ್ರೀಮಿಯಂ ಇಶ್ಯೂ, ಇಲ್ಲಿ ಪ್ರೀಮಿಯಂ ಪೇಡ್ ಬರ್ಬೇಕು. ಪ್ರೀಮಿಯಂ ಇಶ್ಯೂ, ಪ್ರೀಮಿಯಂ ಪೇಡ್ ಬರ್ಬೇಕು. ತಡ್ರಿ, ನಾ ಸ್ವಲ್ಪ ನಿಮ್ಗೆ ಹೇಳ್ಬೇಕಂದ್ರೆ ಹೆಂಗ್ರಿಪ್ಪ, ಇಶ್ಯೂ ಆಫ್ ಪ್ರೀಮಿಯಂ ಬೇಡ, ಇದು ಪ್ರೀಮಿಯಂ ಇಶ್ಯೂ. ಏನು ನೋಡೋಣ, ಪ್ರೀಮಿಯಂ ಇಶ್ಯೂ ಬೇಡ, ಪ್ರೀಮಿಯಂ ಇಲ್ಲೇ ಬರಂಗಿಲ್ಲ. ನೀವು ಪ್ರೀಮಿಯಂ ಅದ್ರ ಜೊತೆ ತಗೋಬೇಡ್ರಿ. ಪ್ರೀಮಿಯಂ ನಾ ಹೇಳ್ತಿದ್ದಪ್ಪ ನಿಮಗೆ, ಪ್ರೀಮಿಯಂ ಇದ್ರ ಜೊತೆ ತಗೋಬೇಕು. ಪ್ರೀಮಿಯಂ ವಿತ್ ಪ್ರೀಮಿಯಂ ಇದನ್ನು ವಿತ್ ಪ್ರೀಮಿಯಂ. ನೋಡ್ರಿ, ವಿತ್ ಪ್ರೀಮಿಯಂ. ನೋಡ್ರಿ, ಕ್ವಶನ್ ಒಳಗ ಪ್ರೀಮಿಯಂ ಕೊಡ್ಬಿಟ್ಟಾರಿಪ್ಪ. ಕ್ವಶನ್ ಒಳಗ ಏನ್ರಿಪ್ಪ, ಪ್ರೀಮಿಯಂ ಕೊಡ್ಬಿಟ್ಟಾರಿ.
ನೀವು ಪ್ರೀಮಿಯಂಗೆ ನೋಡ್ಬೇಡ್ರಿ. ಕ್ವಶನ್ ಒಳಗೆ ಏನ್ರಿಪ್ಪ ಪ್ರೀಮಿಯಂ ಕೊಟ್ಬಿಟ್ಟಾರಿಪ್ಪ, ಇಕ್ವಿಟಿ ಶೇರ್ನು ಕೊಟ್ಟಾರಿ, ಪ್ರಿಫರೆನ್ಸ್ ಶೇರ್ನು ಕೊಟ್ಟಾರಿ, ಆಮೇಲೆ ಪ್ರೀಮಿಯಂ ಕೊಟ್ಟಬಿಟ್ಟಾರಿಪ್ಪ, ಶೇರ್ ಪ್ರೀಮಿಯಂ ಅಂತ. ಆವಾಗ ಏನ್ ಮಾಡ್ರಿಪ್ಪ, ಆವಾಗ ಇಕ್ವಿಟಿ ಆಮೇಲೆ ಪ್ರಿಫರೆನ್ಸ್ ಒಳಗ ಇಕ್ವಿಟಿ ಇನ್ಕ್ರೀಸ್ ಅಂದ್ರೆ ಇಕ್ವಿಟಿ ಒಳಗ ಆಡ್ ಮಾಡ್ರಿ ಪ್ರೀಮಿಯಂ, ನೀವು ಇಕ್ವಿಟಿ ಒಳಗ ಆಡ್ ಮಾಡ್ರಿ. ಅದ ಕೇಸ್ ನೋಡೋಣ್ರಿ. ಆಮೇಲೆ ಇಕ್ವಿಟಿ ವಿತ್ ಪ್ರೀಮಿಯಂ ನೋಡ್ರಿ, ಇಲ್ಲಾಂದ್ರೆ ಪ್ರಿಫರೆನ್ಸ್ ವಿತ್ ಪ್ರೀಮಿಯಂ ನೋಡ್ರಿ, ನೋಡೋಣ್ರಿ. ಆಮೇಲೆ ನೀವು ನಾರ್ಮಲಿ ಪ್ರೀಮಿಯಂ ನೀವು ಇಕ್ವಿಟಿ ಜೊತೆ ನೀವು ಕೊಡ್ತೀರಿ, ಪ್ರೀಮಿಯಂ ಇಕ್ವಿಟಿ ಜೊತೆ, ಇಕ್ವಿಟಿ ಮತ್ತೆ ಇಕ್ವಿಟಿ. ಇಶ್ಯೂ ಆಫ್ ಶೇರ್ಸ್ ಅವಾಗ ವಿತ್ ಪ್ರೀಮಿಯಂ, ರಿಡಂಪ್ಷನ್ ಆಫ್ ಶೇರ್ಸ್ ಅವಾಗ ವಿತ್ ಪ್ರೀಮಿಯಂ. ಪ್ರೀಮಿಯಂ ಕೊಟ್ಟಿದ್ರೆ ಕೇಸ್ ಬೇರೆ ಐತಿ, ಆಮೇಲೆ ಹೇಳ್ತೀನಿ ನಿಮ್ಗೆ, ಬಟ್ ಇಷ್ಟು ನೆನ್ಪಿಟ್ಕೋರಿ. ಇಶ್ಯೂ ಆಫ್ ಶೇರ್ಸ್, ಹಾ ಸರಿ, ಇಷ್ಟು ಮಟ ಆತಲ್ಲ. ಆಮೇಲೆ ಏನ್ರಿಪ್ಪ, ಇಶ್ಯೂ ಆಫ್ ಡಿಬೆಂಚರ್ಸ್ ಅದು ಸೇಮ್ ರೀಪ್ಪ. ನೀವು ಹೆಂಗ ಇಕ್ವಿಟಿ ಇಶ್ಯೂ ಆಫ್ ಶೇರ್ಸ್ ನೀವು ಇದು ಮಾಡ್ತಿಲ್ರಿ, ಆ ತರ ಸೇಮ್ ಡಿಬೆಂಚರ್ಸ್ ನೀವು ಇಶ್ಯೂ ಮಾಡ್ತೀರಿಪ್ಪ, ಆಯ್ತಾ. ಆಮೇಲೆ ಏನ್ರಿಪ್ಪ, ರಿಡಂಪ್ಷನ್ ಆಫ್ ಶೇರ್ಸ್ ಹೆಂಗೈತಿ ನೋಡ್ರಿಪ್ಪ, ಪೇಮೆಂಟ್, ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಹಂಗ, ರಿಪೇಮೆಂಟ್ ಆಫ್ ಡಿಬೆಂಚರ್ಸ್. ಆಮೇಲೆ ಡಿವಿಡೆಂಟ್ ಪೇಡ್ ಅಂತ ಐತಿ, ಡಿವಿಡೆಂಟ್ ಪೇಡ್ ಅಂತ ಐತಿ, ಡಿವಿಡೆಂಟ್ ಪೇಡ್ ಏನ್ರಿಪ್ಪ, ಪೇಡ್ ಮಾಡ್ಬೇಕು, ಡಿವಿಡೆಂಟ್ ಪೇಡ್ ಮಾಡ್ಬೇಕು. ಪೇಡ್ ಅಂದ್ರೆ ಏನ್ರಿಪ್ಪ, ಪೇಡ್ ಅಂದ್ರೆ ಏನ್ರಿ, ಎಕ್ಸ್ಪೆನ್ಸ್, ಖರ್ಚ, ಅದಕ್ಕೆ ಏನ್ರಿಪ್ಪ ಇಲ್ಲಿ ತಗೋಬೇಕು ಔಟ್ಫ್ಲೋ ಅಲ್ಲಿ. ನೆಕ್ಸ್ಟ್ ಐತಿಪ್ಪ ರೀಪೇಮೆಂಟ್ ಆಫ್ ಲೋನ್, ಅದೇ ನಿಮ್ಗೆ ಹೇಳಿ ನಾನು, ರೀಪೇಮೆಂಟ್ ಆಫ್ ಲೋನ್. ಇಂಟೀರಿಯಂ ಡಿವಿಡೆಂಟ್ ಅಂದ್ರೆ ಏನಪ್ಪ, ಇಂಟೀರಿಯಂ ಡಿವಿಡೆಂಟ್ ಏನ್ರಿ, ಪ್ರಪೋಸ್ಡ್ ಡಿವಿಡೆಂಟ್ ಇದೈತೆ ನೋಡ್ರಿಪ್ಪ. ಪ್ರಪೋಸ್ಡ್ ಡಿವಿಡೆಂಟ್ ನೀವು ಇಯರ್ಲಿ ಕೊಡ್ತೀರಿ ಡಿವಿಡೆಂಟ್, ಏನ್ರಿ ಪ್ರಪೋಸ್ಡ್ ಡಿವಿಡೆಂಟ್ ಏನ್ರಿಪ್ಪ, ನೀವು ಇಯರ್ಲಿ ಕೊಡ್ತೀರಿ ಡಿವಿಡೆಂಟ್. ಇಂಟೀರಿಯಂ ಡಿವಿಡೆಂಟ್ ಅಂದ್ರೆ ಏನ್ರಿಪ್ಪ, ಹಾಫ್ ಇಯರ್ಲಿ, ಒಂದ್ ವರ್ಷ ಒಳಗೆ 2 ಟೈಮ್ ಕೊಡ್ತೀರಿ ನೀವು, ಹಾಫ್ 6 ಮಂತ್ಗೆ ಒಂದ್, ಆಮೇಲೆ 6 ಮಂತ್ಗೆ ಒಂದ್, 2 ಸಲ ಕೊಡ್ತೀರಿ ಡಿವಿಡೆಂಟ್. ಒಂದ್ ವರ್ಷ ಒಳಗೆ ನೀವು 2 ಡಿವಿಡೆಂಟ್ ಕೊಡ್ತೀರಿ, 2 ಡಿವಿಡೆಂಟ್ ಪಬ್ಲಿಕ್ಗೆ, ಅದು ಏನ್ರಿಪ್ಪ ಇಂಟೀರಿಯಂ ಡಿವಿಡೆಂಟ್, ಹಾಫ್ ಇಯರ್ಲಿ ತಗೋಬೇಕಿಲ್ಲ. ಇಷ್ಟು ಮಟತ್ತಲ್ಲ. ಆಮೇಲೆ ಫಸ್ಟ್ ಇನ್ಫ್ಲೋಸ್ ಎಲ್ಲ ಆಡ್ ಮಾಡ್ರಿ, ಆಮೇಲೆ ಔಟ್ಫ್ಲೋಸ್ ಎಲ್ಲ ಲೆಸ್ ಮಾಡ್ರಿಪ್ಪ. ಇದು ಇನ್ನೊಂದು ಏನ್ರಿಪ್ಪ, ಅಮೌಂಟ್ ಬಂದ್ರಿ, ಅವಾಗ ಏನ್ರಿಪ್ಪ, ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್, ಸೇಮ್ ಅಮೌಂಟ್ ಇಲ್ಲೇ ಬರೀರಿ, ಓಕೆ. ಆಮೇಲೆ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡ್ಕೋಬೇಕು ನೀವು. ಎ ಎಷ್ಟು ಬಂದ್ರಿಪ್ಪ, ಎ ಟೋಟಲ್, ಬಿ ಟೋಟಲ್ ಪ್ಲಸ್ ಸಿ ಟೋಟಲ್, ಇದು ಎಲ್ಲ ಆಡ್ ಮಾಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿ ಇಲ್ಲೇ ಬರಿಬೇಕು. ಇದು ಪಾಸಿಟಿವ್ ಅಮೌಂಟ್ ಬಂತ್ರಿ. ಬೈ ಚಾನ್ಸ್ ಇದು ಎಲ್ಲ ಆಡ್ ಮಾಡಿದ ಮೇಲೆ ನಿಮ್ದು ಅಮೌಂಟ್ ಏನ್ರಿಪ್ಪ, ಪಾಸಿಟಿವ್ ಅಮೌಂಟ್ ಬಂತು. ಏನ ಪಾಸಿಟಿವ್ ಅಮೌಂಟ್, ಅದು ಪಾಸಿಟಿವ್ ಅಮೌಂಟ್ ಏನ್ರಿಪ್ಪ, ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್ ಏನ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿದ ಮೇಲೆ ಇಲ್ಲೇ ಪಾಸಿಟಿವ್ ಅಮೌಂಟ್ ಬಂತ್ರಿ. ಅದು ಏನ್ರಿಪ್ಪ ನಿಮ್ದ ಎ ಪ್ಲಸ್ ಬಿ ಪ್ಲಸ್ ಸಿ, ಅದು ಏನ್ರಿಪ್ಪ ನಿಮ್ದ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್. ಬೈ ಚಾನ್ಸ್ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಿದ ಮೇಲೆ ನೆಗೆಟಿವ್ ಅಮೌಂಟ್ ಬಂತ್ರಿಪ್ಪ, ಏನ್ರಿ ನೆಗೆಟಿವ್ ಅಮೌಂಟ್, ಮೈನಸ್ ಒಳಗ ಅಮೌಂಟ್ ಬಂತ್ರಿ, ಇದು ಮೈನಸ್ ಒಳಗ, ಆವಾಗ ಏನ್ರಿಪ್ಪ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್. ಪಾಸಿಟಿವ್ ಬಂದ್ರೆ ಟೋಟಲ್ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್, ನೆಗೆಟಿವ್ ಬಂದ್ರೆ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್, ತಿಳಿತಾ. ಅದ ಒಳಗ ಆಡ್ ಮಾಡ್ಕೋಬೇಕು, ಏನ್ರಿ ಆಡ್ ಏನ್ರಿಪ್ಪ, ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಆಡ್ ಏನ್ರಿ, ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಕ್ವಶನ್ ಅಲ್ಲೇ ಕೊಡ್ತಾರ ಅವರು, ಆಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅಂತ. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇದ ಒಳಗ ಆಡ್ ಮಾಡ್ಕೋಬೇಕು, ಅವರು ಕೊಡ್ತಾರ ಕ್ವಶನ್ ಅಲ್ಲಿ. ಆಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಏನ್ರಿಪ್ಪ, ಆಡ್ ಮಾಡ್ಕೋಬೇಕಿಲ್ಲ, ಆಡ್. ಆಮೇಲೆ ಒಂದ್ ಅಮೌಂಟ್ ಬರ್ತದ್ರಿಪ್ಪ, ಇದು ನಿಮ್ದು ಏನ್ರಿಪ್ಪ, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಇದು ನಿಮ್ದು ಏನ್ರಿ, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸಿಯಸ್ಟ್ ಐತ್ರಿ ನಿಮ್ದು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಒಳಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಭಾಳ ಈಸಿ ಐತಿ. ಯಾಕಂದ್ರಿ ರೆಡಿಮೇಡ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನಿಮಗೆ ಕೊಟ್ಬಿಡ್ತಾರೆ. ಕ್ವಶನ್ ಒಳಗ ರೆಡಿಮೇಡ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಬಿಡ್ತಾರೆ ನಿಮಗೆ. ಅದ ಎಲ್ಲ ಪೂರ್ತಿ ಆನ್ಸರ್ ಮಾಡಿದ ಮೇಲೆ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನಿಮ್ದ ಬರ್ಬೇಕು. ಅಲ್ಲಿ ಹೆಂಗ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನೋಡ್ರಿಪ್ಪ, ಸೇಮ್ ಟು ಸೇಮ್ ನಿಮ್ದು ಆನ್ಸರ್ ಮ್ಯಾಚ್ ಆಗ್ಬೇಕು, ಆವಾಗ ನಿಮ್ದು ಆನ್ಸರ್ ಕರೆಕ್ಟ್, ಇಲ್ಲಾಂದ್ರೆ ನಿಮ್ದು ಆನ್ಸರ್ ತಪ್ಪು, ಪೂರ 10 ಮಾರ್ಕ್ಸ್, ತಿಳಿತಾ. ಆಮೇಲೆ ನೋಡ್ರಿಪ್ಪ ಇಲ್ಲಿ ಇಶ್ಯೂ ಆಫ್ ಶೇರ್ಸ್, ಇಕ್ವಿಟಿ ಅಂಡ್ ಪ್ರಿಫರೆನ್ಸ್. ಶೇರ್ ಅಮೌಂಟ್ ಹೆಚ್ಚಿಗೆ ಆತ್ರಿ, ಶೇರ್ ಅಮೌಂಟ್ ಇನ್ಕ್ರೀಸ್. ಫಸ್ಟ್ 2021 ಒಳಗ 10,000 ಐತಿ, ಸಾರಿ 2024 ಒಳಗ 1 ಲಕ್ಷ ಐತಿ. ನಿಮ್ಗೆ ಹೆಂಗೆ ಹೇಳ್ಬೇಕಂದ್ರೆ ಏನ್ರಿಪ್ಪ, ಇದು 2024, ಇದು 2025. ಇಕ್ವಿಟಿ ಶೇರ್ ಇಲ್ಲೇ 1 ಲಕ್ಷ ಐತಿ, ಇಲ್ಲೇ 2 ಲಕ್ಷ ಐತಿ. ಎಷ್ಟೈತಿ ಇಲ್ಲೇ 2 ಲಕ್ಷ ಐತಿ. ನೀವು ಹೇಳ್ರಿ ನನಗೆ, ಇದು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆದಾಗ ಹೆಚ್ಚಿಗೆ ಇದು ಇನ್ಕ್ರೀಸ್ ಆಗಿತ್ರಿ, ಏನ್ ಡಿಕ್ರೀಸ್ ಆಗಿತ್ರಿ?
ಇಕ್ವಿಟಿ ಶೇರ್ 24 ಒಳಗೆ 1 ಲಕ್ಷ ಇತ್ತು ರೀ, 25 ಒಳಗೆ 2 ಲಕ್ಷ ಇತ್ತು ರೀ. ಇನ್ಕ್ರೀಸ್ ಅಲ್ಲ, ಇನ್ಕ್ರೀಸ್ ಅಂದ್ರೆ ಇಶ್ಯೂ. ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ? ಇನ್ಕ್ರೀಸ್ ಅರ್ಥ ಏನ್ರಿಪ್ಪ? ಇದು ಇಶ್ಯೂ. ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ? ಇಶ್ಯೂ. ಬೈ ಚಾನ್ಸ್ ಪ್ರಿಫರೆನ್ಸ್ ತೋರ್ತೀನಿ. ಪ್ರಿಫರೆನ್ಸ್ 1,50,000 ಇತ್ತು ರೀ, 70 ಒಳಗೆ 1 ಲಕ್ಷ ಇತ್ತು, 1 ಲಕ್ಷ ಆಗಿತ್ತು ರೀ. ಹೇಳ್ರಿ ನನಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 24 ಒಳಗೆ 1,50,000 ಇತ್ತು ರೀ, 25 ಒಳಗೆ 1 ಲಕ್ಷ ಆಗಿತ್ತು ರೀ. ಇನ್ಕ್ರೀಸ್ ಆಗಿತ್ತು ರೀ, ಡಿಕ್ರೀಸ್ ಆಗಿತ್ತು ರೀ? ಇದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿಕ್ರೀಸ್ ಆಗಿತ್ತು ರೀ. ಏನ್ರಿ? ಡಿಕ್ರೀಸ್. ಡಿಕ್ರೀಸ್ ಅಂದ್ರೆ ರಿಡಂಪ್ಷನ್. ಡಿಕ್ರೀಸ್ ಅಂದ್ರೆ ಏನ್ರಿ? ರಿಡಂಪ್ಷನ್. ರಿಡಂಪ್ಷನ್ ನೋಡ್ರಿಪ್ಪ, ಡಿಕ್ರೀಸ್ ಅಂದ್ರೆ ರಿಡಂಪ್ಷನ್. ಇನ್ಕ್ರೀಸ್ ಆಫ್ ಶೇರ್ ಕ್ಯಾಪಿಟಲ್. ಇನ್ಕ್ರೀಸ್ ಆಫ್ ಶೇರ್ ಕ್ಯಾಪಿಟಲ್ ಎಲ್ಲಿ ತಗೋಬೇಕ್ರಿಪ್ಪ? ಇಲ್ಲಿ ನೋಡ್ರಿ. ಸಾರಿ, ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ? ಇಶ್ಯೂ. ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಎಲ್ಲಿ ತಗೋಬೇಕ್ರಿಪ್ಪ? ಇಶ್ಯೂ ಆಫ್ ಶೇರ್ ಇಕ್ವಿಟಿ. ಇಶ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ತಗೋಬೇಕು ಇನ್ಫ್ಲೋ ಒಳಗೆ. ಡಿಕ್ರೀಸ್ ಅಂದ್ರೆ ಏನ್ರಿಪ್ಪ? ರಿಡಂಪ್ಷನ್. ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್. ರಿಡಂಪ್ಷನ್ ಇಲ್ಲಿ ನೋಡ್ರಿಪ್ಪ, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಇಲ್ಲಿ ತಗೋಬೇಕು. ತಿಳಿತು ನಿಮ್ಗೆ? ಆಮೇಲೆ ಡಿಬೆಂಚರ್. ಡಿಬೆಂಚರ್ ಇಲ್ಲಿ ಎಷ್ಟಿದ್ರಿಪ್ಪ? 10,000. ಇಲ್ಲಿ ಎಷ್ಟಾಗೈತ್ರಿಪ್ಪ? 15,000. ಹೇಳಿ ನನಗೆ. ಡಿಬೆಂಚರ್ ಇನ್ಕ್ರೀಸ್ ಆಗಿತ್ತು, ಡಿಕ್ರೀಸ್ ಆಗಿತ್ತು? ಡಿಬೆಂಚರ್ ಇನ್ಕ್ರೀಸ್ ಆಗಿತ್ತು. ಇನ್ಕ್ರೀಸ್. ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ? ನಾನು ನಿಮ್ಗೆ ಹೇಳಿನ್ರಿ, ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ? ಇಶ್ಯೂ. ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ? ಇಶ್ಯೂ. ಇಶ್ಯೂ ಆಫ್ ಡಿಬೆಂಚರ್ಸ್ ಇಲ್ಲಿ ತಗೋಬೇಕ್ರಿಪ್ಪ. ಇಶ್ಯೂ ಆಫ್ ಡಿಬೆಂಚರ್ಸ್ ಇಲ್ಲೇ ನೋಡ್ರಿಪ್ಪ. ಇಶ್ಯೂ ಆಫ್ ಡಿಬೆಂಚರ್ಸ್ ಇಲ್ಲೇ ತಗೋಬೇಕು ಇನ್ಫ್ಲೋ ಒಳಗೆ. ಬೈ ಚಾನ್ಸ್ ಇದು ಉಲ್ಟಾ ಆಗಿದ್ರಿಪ್ಪ, 15,000 ಇಲ್ಲೇ ಬಂತ, 10,000 ಅಲ್ಲೇ ಬಂತ್ರಿಪ್ಪ, ಡಿಕ್ರೀಸ್ ಆವಾಗ. ಡಿಕ್ರೀಸ್ ಅಂದ್ರೆ ಏನ್ರಿಪ್ಪ? ರಿಡಂಪ್ಷನ್. ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಇಲ್ಲೇ ಐತ್ರಿ. ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ತಿಳಿತಾ? ಗಾಟ್ ಮೈ ಪಾಯಿಂಟ್? ಓಕೆ. So for Kannada medium students, now for Hindi medium. Okay, don't worry, I will explain in Hindi also. देखो यहाँ पे कैश फ्लो स्टेटमेंट बहुत इंपॉर्टेंट चैप्टर है ये. आपको एग्जाम के लिए 2 मार्क्स में पूछता, उसके बाद में 5 मार्क्स में फिक्स क्वेश्चन एंड 10 मार्क्स में भी फिक्स क्वेश्चन है. ठीक है. इसका कैश फ्लो स्टेटमेंट का हम लोग फॉर्मेट डिस्कस कर लेंगे. इतना बड़ा फॉर्मेट आपको एग्जाम में नहीं पूछता. मैं तुम्हारे को पूरे चैप्टर कवर करके पूरा फॉर्मेट यहाँ पे लूँ मैं, कौन कौन से आइटम्स आते हैं, कौन कौन से नहीं बोल के. ठीक है. पूरा आइटम्स कवर हुआ इधर. यहाँ पे देखो 3 एक्टिविटी बहुत इंपॉर्टेंट. कैश फ्लो स्टेटमेंट के अंदर कितने इंपॉर्टेंट है? 3 एक्टिविटी बहुत इंपॉर्टेंट. सबसे पहला है कैपिटल ए, कैश फ्रॉम ऑपरेटिंग एक्टिविटीज. दूसरा है कैपिटल बी, कैश फ्रॉम इन्वेस्टिंग एक्टिविटीज. तीसरा है कैपिटल सी, कैश फ्रॉम फाइनेंसिंग एक्टिविटीज. 3 हेडिंग परफेक्ट कर लो, आपका कैश फ्लो स्टेटमेंट खत्म हुआ. ठीक है. इसमें से पहला वाला हेडिंग कैपिटल ए, कैश फ्रॉम ऑपरेटिंग एक्टिविटीज, यहां से लेके यहां तक कैपिटल ए खत्म होने तक, इसी के बेस के ऊपर आपको 5 मार्क्स का क्वेश्चन फिक्स आता एग्जाम में. इसी के बेस के ऊपर 5 मार्क्स का क्वेश्चन क्या आता? फिक्स आता. कितने मार्क्स के लिए? 5 मार्क्स के लिए. समझे? तो मैं बाकी देखेंगे. स्टार्ट करेंगे. कैपिटल ए, कैश फ्रॉम ऑपरेटिंग एक्टिविटीज. इसके अंदर सबसे पहले क्या था बोलो? नेट प्रॉफिट बोल के आता. नेट प्रॉफिट. नेट प्रॉफिट का क्या है? पे क्लोजिंग प्रॉफिट माइनस ओपनिंग प्रॉफिट. अगर 2 प्रॉफिट दिया, क्लोजिंग भी दिया, ओपनिंग भी दिया, तो क्या करना? क्लोजिंग में से ओपनिंग को माइनस करके यहाँ पे लिखना. बाय चांस एग्जाम में सिर्फ नेट प्रॉफिट बोल के उतना ही दिया, क्लोजिंग भी नहीं दिया, ओपनिंग भी नहीं दिया, तब डायरेक्ट एक ही प्रॉफिट का अमाउंट इधर लिखना. समझ में आया तुम्हारे को? सिर्फ एक ही प्रॉफिट का अमाउंट दिया तो डायरेक्ट इधर आता. अगर 2 प्रॉफिट दिया तो क्लोजिंग में से ओपनिंग माइनस करके यहाँ पे लिखना. ठीक है. अगर नेट लॉस बोल के जाए तो, नेट लॉस बोल के जाए तो प्रॉफिट को तुम लोग माइनस करते, लॉस को तुम लोग ऐड करना. समझे? नेट में प्रॉफिट को तुम लोग माइनस करते, लॉस को तुम लोग ऐड करते हैं यहाँ पे. ठीक है ना. ऐड नॉन ऑपरेटिंग एक्सपेंसेस. क्या आता है यहाँ पे? नॉन ऑपरेटिंग एक्सपेंसेस. ऑपरेटिंग का मतलब क्या? बिजनेस को डेली रन करने के लिए जो एक्सपेंस आते हैं उसको बोलते हैं ऑपरेटिंग बोलते हैं. नॉन ऑपरेटिंग एक्सपेंसेस ऐड करते हैं. उसका अपोजिट क्या होता है? लेस नॉन ऑपरेटिंग इनकम्स. एक्सपेंसेस को ऐड करना, इनकम्स को लेस करना. ठीक है. इसके बाद में अब एक्सपेंस कौन कौन से आता है? देखो यहाँ पे डेप्रिसिएशन ऑलवेज क्या होता है? एक्सपेंस, इसीलिए ऐड होता है. लॉस ऑन सेल ऑफ असेट्स, लॉस असेट सेल ऑफ असेट्स लॉस बोल के दिया, लॉस का मतलब एक्सपेंस ऐड होता है. गुडविल पेटेंट्स रिटर्न ऑफ, देखो यहाँ पे गुडविल पेटेंट्स रिटर्न ऑफ फिक्स है, इसी के अंदर आता है रिटर्न ऑफ बोल के. ओके, प्लीज इग्नोर द आउटसाइड वॉइस एंड साउंड्स बिकॉज डॉग्स आर बार्किंग. आई एम नॉट बार्किंग बट आउटसाइड डॉग्स आर बार्किंग. ओके. प्रपोज डिविडेंड.
डिविडेंड का मतलब क्या बोलो तुम लोग, डिविडेंड का देते हैं शेयर होल्डर्स को तुम्हारे, तुम लोग क्या करते हैं डिविडेंड पे करते हैं। पे मतलब क्या होता बोलो एक्सपेंस, पे मतलब क्या होता बोलो एक्सपेंस, एक्सपेंस क्या होता बोलो पे ऐड होता है। इनकम टैक्स पेड, नाम ही बजाय नहीं पेड बोल के इनकम टैक्स क्या होता, वैसे भी नॉर्मल इनकम टैक्स क्या होता, पेड नहीं दिया तो भी इनकम टैक्स क्या होता बोलो एक्सपेंस होता है, इसीलिए ऐड करते हैं। इनकम टैक्स पेड का मतलब पे करते हैं, ठीक है। इनकम टैक्स बोलो या तो इनकम टैक्स पेड बोलो, क्या होता आईडी होता। प्रोविजन फॉर टैक्स बोल के दिया, प्रोविजन फॉर टैक्स ऑलवेज क्या होता है एक्सपेंस ऐड करते हैं। ट्रांसफर टू जनरल रिजर्व, ये भी फिक्स आइटम है, ट्रांसफर टू जनरल रिजर्व ये भी क्या है फिक्स आइटम है, इसे ऐड होता है एक्सपेंस। प्रीलिमिनरी एक्सपेंसेस रिटर्न ऑफ, नाम ही में दिया नहीं एक्सपेंस बोल के एक्सपेंस ऐड होता है, ठीक है। इतना होने के बाद में अब इनकम्स कौन कौन से आते हैं बोल के, इनकम्स इंटरेस्ट रिसीव्ड, नाम में दिया नहीं इंटरेस्ट रिसीव्ड बोल के, रिसीव्ड क्या होता है इनकम होता है, इसीलिए लेस करना। प्रॉफिट ऑन सेल ऑफ असेट्स, प्रॉफिट बोल के यहाँ पे प्रॉफिट क्या होता है इनकम, इसीलिए लेस होता है। डिविडेंड रिसीव्ड, रिसीव्ड का मतलब क्या इनकम, इसीलिए लेस होता है। इनकम टैक्स आगे दिया रिफंड बोल के, सिर्फ इनकम टैक्स बोल के जातो एक्सपेंस, इनकम टैक्स पेड बोल के जातो तब भी एक्सपेंस, इनकम टैक्स रिफंड बोल के दिया, रिफंड का मतलब वापस आना, तुम्हारे को वापस आता इनकम टैक्स का अमाउंट, उसको क्या बोलते हैं प्रॉफिट, वापस आता क्या होता इनकम होता, इसीलिए लेस, ठीक है। यहां तक समझे। अब इंक्रीज इन करंट लायबिलिटीज, अगर तुम्हारे करंट लायबिलिटीज की वैल्यू क्या हो रही इंक्रीज हो रही, किसकी करंट लायबिलिटीज की वैल्यू क्या हो रही आपकी इंक्रीज हो रही, अगर तुम्हारी करंट लायबिलिटीज की वैल्यू इंक्रीज हुई तो तुम्हारे को लॉस होता, तुम्हारे लायबिलिटीज क्या हो रहा है इंक्रीज हो रहे हैं तो तुम्हारे क्या होता लॉस होता, लॉस का मतलब क्या एक्सपेंस, क्या होता एक्सपेंस, इसलिए ऐड करते हैं यहाँ पे इंक्रीज इन करंट लायबिलिटीज को तुम लोग क्या करना है ऐड करना, समझे। इसका अपोजिट क्या होता डिक्रीज इन करंट लायबिलिटीज है यहाँ पे, डिक्रीज इन करंट लायबिलिटीज, अगर तुम्हारे करंट लायबिलिटीज डिक्रीज हो रहे, क्या करंट लायबिलिटीज डिक्रीज हो रहे तो तुम्हारे क्या होता प्रॉफिट होता, प्रॉफिट का मतलब क्या इनकम, डिक्रीज इन करंट लायबिलिटीज तुम्हारे को प्रॉफिट होता है इसलिए इनकम, समझो यार। करंट एसेट्स का केस उल्टा है, करंट एसेट्स डिक्रीज इन करंट एसेट्स, अगर तुम्हारे करंट क्या करंट एसेट्स, तुम्हारे करंट एसेट्स डिक्रीज हो रहे कम हो रहे, तुम्हारे करंट एसेट्स क्या हो रहे डिक्रीज हो रहे कम हो रहे तो क्या तुम्हारे को लॉस, लॉस का मतलब एक्सपेंस, डिक्रीज इन करंट एसेट्स, इसलिए हम लोग इसको एक्सपेंस में लिए। इसका अपोजिट क्या होता इंक्रीज, इंक्रीज इन करंट एसेट्स, अगर तुम्हारे करंट एसेट्स क्या करंट एसेट्स इंक्रीज हो रही, उनकी वैल्यू क्या हो रही इंक्रीज हो रही तो क्या होता तुम्हारे को प्रॉफिट होता, प्रॉफिट मतलब इनकम होता है यहाँ पे इंक्रीज इन करंट एसेट्स बोल के, समझ में आया। सब लेने के बाद में इसको तुम लोग यहाँ पे लेते हैं, इसमें ऐड करते हैं, ऐड करना नहीं ऐड करते हैं यहाँ पे अमाउंट लिखते हैं, इसमें से क्या करते बोलो इनकम्स को पूरे लेस करते हैं, यहाँ पे करने के बाद तुम्हारे को अमाउंट मिलती है, अगर ये पॉजिटिव अमाउंट है इसको तुम लोग क्या बोलते हैं कैश फ्रॉम ऑपरेटिंग एक्टिविटीज, अगर ये अमाउंट नेगेटिव है इसको तुम लोग क्या बोलते हैं कैश लॉस्ट, लॉस कैश लॉस्ट फ्रॉम ऑपरेटिंग एक्टिविटीज, समझ में आया नेगेटिव आया तो ओके, ये हो गया तुम्हारा 5 मार्क्स का फॉर्मेट। अब नेक्स्ट करेंगे कैपिटल बी, कैश फ्रॉम इन्वेस्टिंग एक्टिविटीज, याद रख लो इन्वेस्टिंग में सिर्फ दो ही आते हैं आइटम्स, एक तो परचेज ऑफ फिक्स्ड एसेट्स, दूसरा है सेल ऑफ फिक्स्ड एसेट्स, परचेज ऑफ फिक्स्ड एसेट्स और सेल ऑफ फिक्स्ड एसेट्स, उतना ही किसमें लेते तुम लोग इन्वेस्टिंग में। परचेज ऑफ फिक्स्ड एसेट्स, फिक्स्ड एसेट्स को तुम लोग क्या करें परचेज करें, जैसे लैंड एंड बिल्डिंग प्लांट एंड मशीनरी फर्नीचर वो सभी क्या परचेज ऑफ फिक्स्ड एसेट्स। अगर तुम लोग अब मैं ही जाके बाहर एक कार परचेज किया तो कार मेरे को फालतू देते क्या, मैं उसको क्या करना पे करना नहीं, अमाउंट अमाउंट मेरे पास से क्या हो रहा जा रहा हाँ माइनस हो रहा, मेरे पास से क्या हो रहा अमाउंट माइनस हो रहा तो क्या परचेज ऑफ फिक्स्ड एसेट्स क्या होता अमाउंट है नेगेटिव में लिखना तुम्हें, किसमें नेगेटिव में, क्यों तुम्हारे पास से कैश जा रहा, कैश क्या हो रहा जा रहा तुम्हारे पास माइनस बैलेंस हो रहा, इसलिए यहाँ पे ब्रैकेट में लिख लो उसको नेगेटिव, ठीक है। सेल ऑफ फिक्स्ड एसेट्स, तुम लोग तुम्हारी मैं क्या कर रहा हूँ मेरी कार को सेल कर रहा हूँ, मैं कार सेल किया तो मेरे पास से कार जा रही बट पैसा आ रहा मेरे को कैश क्या हो रहा कैश आ रहा, इसीलिए सेल ऑफ फिक्स्ड एसेट्स कैश क्या करूँ मैं पॉजिटिव रखूँ, कैश है पॉजिटिव, यहाँ पे कैश क्या हो रहा नेगेटिव हो रहा, परचेस के टाइम पे कैश नेगेटिव होता है, सेल के टाइम पे कैश पॉजिटिव होता है, तो नेगेटिव में से पॉजिटिव को माइनस 10,000 प्लस 20,000, सिंपल माइनस है 10,000 में से प्लस है 20,000, ऐसा अमाउंट दिया तो अगर माइनस 10,000 तुम्हारा आया यहाँ पे 20,000 बोल के माइनस 10,000 प्लस माइनस 10,000 ना, उसके बाद में पॉजिटिव 20,000 बचा कितना 10,000 बचता, ठीक है। ये लेके यहाँ पे लिखते हैं, इसको तुम लोग क्या बोलते हैं कैश फ्रॉम इन्वेस्टिंग एक्टिविटी, समझ में आया। ओके दो एक्टिविटी हो गया हमारे, अब तीसरी एक्टिविटी कैश फ्रॉम फाइनेंसिंग एक्टिविटीज, ये बहुत इंपॉर्टेंट, फाइनेंसिंग के अंदर सिर्फ क्या कहते हैं बोलो इक्विटी शेयर आता,
प्रीफरेंस शेयर आता, डिबेंचर्स आता, प्रीमियम आता, लोन्स आता, उसके बाद में टैक्स भी आता। टैक्स कब आता बोलो? जब एडजस्टमेंट के अंदर जाता। टैक्स कब आता इधर? जब टैक्स के बारे में एडजस्टमेंट में जाता। टैक्स पेड ड्यूरिंग द ईयर इज ₹10,000 बोल के, तब टैक्स 2 बार रिपीट करना, हर एडजस्टमेंट 2 बार रिपीट करना। टैक्स पेड बोल के आया तो टैक्स एक बार यहाँ पे आता, दूसरी बार यहाँ पे आता। टैक्स क्यों बोलता? एक्सपेंस होता टैक्स, इसलिए दूसरी बार यहाँ पे आता। एक बार टैक्स यहाँ पे आता, एक बार टैक्स इधर आता। समझ में आया आपको? हाँ ठीक है। फाइनेंसिंग में क्या क्या है? इनफ्लो एक आता है। इनफ्लो मतलब है इनकमिंग, कैश कमिंग। यहाँ पे आउटफ्लो में कैश गोइंग। ओके, यहाँ पे कैश कमिंग है, यहाँ पे कैश गोइंग। समझ में आया? ठीक। हाँ, सबसे पहले इश्यू ऑफ शेयर्स, इक्विटी एंड प्रेफरेंस दे विथ प्रीमियम रहा तो प्रीमियम लो, प्रीमियम नहीं रहा तो नको लो, प्रीमियम। ठीक है। यहाँ पे इश्यू बोल के है, तुम लोग इश्यू करे तो तुम्हारे को पैसा आता है, इसलिए इनफ्लो होता। यहाँ पे रिडम्पशन ऑफ शेयर्स, इक्विटी एंड प्रेफरेंस, अगर प्रीमियम जाए तो ऐड करो विथ प्रीमियम बोल के। रिडम्पशन, रिडम्पशन का मतलब पेमेंट करना। अगर तुम पेमेंट करे तो पैसा जाता, इसलिए आउटफ्लो। बैंक लोन, बैंक से तुम लोग लोन ले रहे, तुम्हारे को पैसा आ रहा, इसलिए बैंक लोन इधर आता इनकम में। वही बैंक लोन तुम्हें पेमेंट करते हैं, रीपेमेंट ऑफ बैंक लोन, नहीं तो पेमेंट करते वापस करते देते उसको, तुम्हारे पास से कैश जाता, इसलिए एक्सपेंस। ठीक है। लोन फ्रॉम सब्सिडरी, लोन तुम्हें तुम्हारी ब्रांच से तुम लोग लोन ले रहे, तुम्हारे को पैसा आता, इसलिए इनकम होता। लोन फ्रॉम सब्सिडरी आ रहा। ठीक है। इश्यू ऑफ डिबेंचर, जैसे इश्यू ऑफ शेयर्स, इक्विटी, इश्यू ऑफ प्रेफरेंस, इश्यू ऑफ डिबेंचर भी क्या होता है? इश्यू करना तुम लोग, पैसा तुम्हारे को आता। ठीक है। यहाँ पे रिडम्पशन ऑफ डिबेंचर्स, डिबेंचर को पे करना, वापस पे करना, उसको पे करे तो कैश जाता, इसलिए एक्सपेंस। ठीक है। इतना हुआ। इतना होने के बाद में डिविडेंड पेड बोल के दिया। पेड, पेड का मतलब क्या? एक्सपेंस। रीपेमेंट ऑफ लोन, लोन पे तुम्हें ये कर रहे हैं। इंटरम डिविडेंड, यहाँ जैसे प्रपोज डिविडेंड बोल के दिया, प्रपोज्ड डिविडेंड बोल के दिया। यहाँ पे भी आता इंटरम डिविडेंड, यहाँ पे भी आता प्रपोज्ड डिविडेंड। जैसे तुम्हें प्रपोज्ड डिविडेंड तुम लोग क्या करते बोलो? 1 ईयर में एक बार पे करते प्रपोज्ड डिविडेंड, बट इंटीरियम डिविडेंड तुम लोग 1 ईयर में 2 बार पे करते, हाफ ईयरली। हाफ ईयरली 1 ईयर में 2 बार तुम्हें पे करते, उसको बोलते इंटीरियम हाफ डिविडेंड। ठीक है। इतना होने के बाद तुम्हारे को मिलता, इसको ऐड करो, इसमें से ये आउटफ्लोस को लेस करो, तुम्हारे को मिलता कैश फ्रॉम फाइनेंसिंग एक्टिविटीज, उसको यहाँ पे लिख लो। इसके बाद में A प्लस B प्लस C करना। कैपिटल A कैश फ्रॉम ऑपरेटिंग एक्टिविटीज प्लस कैश फ्रॉम इन्वेस्टिंग एक्टिविटीज प्लस कैश फ्रॉम फाइनेंसिंग एक्टिविटीज, तीनों का टोटल तुम्हें करना है यहाँ पे। A B C करना है यहाँ पे। अगर ये तुम्हारा टोटल A प्लस B प्लस C अगर पॉजिटिव आ रहा, किसमें आ रहा? पॉजिटिव अमाउंट में आ रहा, इसको तुम्हें क्या बोलते हैं? नेट इंक्रीज इन कैश बैलेंस बोलते हैं। अगर ये पॉजिटिव में आएगा तो क्या? नेट इंक्रीज इन कैश बैलेंस करके। अगर ये अमाउंट नेगेटिव में आया, किसमें आया? अगर ये अमाउंट नेगेटिव मतलब माइनस में आया, इसको तुम लोग क्या बोलते हैं? नेट डिक्रीज इन कैश बैलेंस बोलते हैं। उसमें से ऐड करना, क्या ऐड करते हैं उसके अंदर से? ओपनिंग कैश बैलेंस। क्या ऐड करते हैं? ओपनिंग कैश बैलेंस ऐड करते हैं। इसमें ऐड करने के बाद में अमाउंट आती है, उसको तुम लोग क्या बोलते हैं? क्लोजिंग कैश बैलेंस बोलते हैं। क्लोजिंग कैश बैलेंस। ये क्लोजिंग कैश बैलेंस तुम्हारे को एग्जाम के अंदर रेडीमेड दिया रहता, क्वेश्चन के अंदर रेडीमेड दिया रहता। तुम लोग को मालूम करने के, वो अमाउंट मालूम करने के लिए तो इतना मालूम करना। ठीक है। ओके। और एक बात है, यहाँ पे करंट एसेट्स बोल के है। करंट लायबिलिटीज में सभी आता है। करंट लायबिलिटीज में क्या कहता? बिल्स पेएबल, उसके बाद आउटस्टैंडिंग एक्सपेंसेस, क्रेडिटर्स, ये सभी आता। शॉर्ट टर्म प्रोविजंस, शॉर्ट टर्म प्रोविजन, शॉर्ट टर्म लोन्स, सभी आता। करंट एसेट्स के अंदर क्या कहता बोलो? स्टॉक, डेटर्स, बिल्स रिसीवेबल। हाँ, और एक बात, कैश तुम लोग यहाँ पे नहीं लेते। करंट असेट्स में तुम लोग कैश को नहीं लेते। क्यों? तुम लोग बना रहे ही कैश फ्लो स्टेटमेंट। कैश फ्लो स्टेटमेंट के अंदर कैश यहाँ पे नहीं आता। कैश कहाँ पे आता? सिर्फ एंड में आता। कैश कहाँ पे आता? एंड में आता। ओपनिंग कैश बैलेंस और क्लोजिंग कैश बैलेंस यहाँ पे आता, फिर कहाँ पे भी कैश बैलेंस नहीं आता। समझ में आया? और एक बात, अब ये इश्यू ऑफ शेयर है कि रिडम्पशन ऑफ शेयर है कि इश्यू ऑफ डिबेंचर है कि रिडम्पशन ऑफ डिबेंचर है, कैसे मालूम तुम्हारे को? नहीं मालूम पड़ता, इसलिए वर्किंग नोट में देता तुमको। 2024 का कॉलम तुम्हारे को देता, 2025 का कॉलम तुम्हारे को देता। अगर तुम्हारे इक्विटी शेयर, क्या इक्विटी शेयर तुम्हारे 24 में 1 लाख थे, 25 में 2 लाख हुए। अब मुझे बोलो ये इंक्रीज हुए कि डिक्रीज हुए? देखे लग रहा इंक्रीज हुए बोल के। इंक्रीज का मतलब क्या बोलो? इश्यू। इंक्रीज का मतलब क्या बोलो? इश्यू। इश्यू ऑफ इक्विटी शेयर कहां पे आता है? इश्यू ऑफ इक्विटी शेयर यहां पे आता। इश्यू ऑफ इक्विटी शेयर्स ऐड करना। ठीक है। प्रीफरेंस, पहले 1,50,000 था, अभी कितना हुआ? 1 लाख हुआ।
ये डिक्रीज हुआ कि इंक्रीज हुआ? देख के तो लग रहा है डिक्रीज हुआ बोल के। डिक्रीज का मतलब क्या बोलो? रिडम्पशन। डिक्रीज का मतलब क्या? रिडम्पशन। रिडम्पशन ऑफ प्रेफरेंस शेयर्स। हाँ यहाँ पे रिडम्पशन ऑफ प्रेफरेंस शेयर्स। क्या करना? लेस करना। ठीक है। डिबेंचर्स पहले कितना था? 10 था, अभी कितना हुआ? 15 हुआ। क्या हुआ? इंक्रीज हुआ। इंक्रीज का मतलब क्या? इश्यू। इश्यू ऑफ डिबेंचर। कहां पे इश्यू ऑफ डिबेंचर है? यहाँ पे इश्यू ऑफ डिबेंचर्स यहाँ पे लेना। अगर यही डिबेंचर तुम्हारा उल्टा आया, 15,000 यहाँ पे आके 10,000 उधर आया, तो क्या होता है? डिक्रीज होता है। डिक्रीज। डिक्रीज का मतलब क्या बोलो? रिडम्पशन। रिडम्पशन ऑफ डिबेंचर्स लेस में आता। समझ में आया? ओके। कुछ डाउट्स है? प्रीमियम आया तो देखेंगे, प्रीमियम आया तो उसका केस अलग है, देखेंगे हम लोग। गॉट माय पॉइंट? यहाँ तक समझ में आप सब लोगों को? ओके। I have tried my level best to explain you the full format of a cash flow statement. It is a indirect method, but exam में आपको 99% indirect method ही पूछता हूँ. Got it? Okay. Thank you all of you. Take the screenshot. We'll see the problems in the next video.